ಹೆಲೋ ಮಕ್ಕಳೇ, ನಮಸ್ಕಾರ. ನಿಮ್ಮೆಲ್ಲರಿಗೂ PU ಸ್ಟೇಟ್ ಪರೀಕ್ಷೆ ಕಾಮರ್ಸ್ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ. ನಾನು ನಿಮ್ಮ ಸ್ಟ್ಯಾಟಿಸ್ಟಿಕ್ಸ್ ಲೆಕ್ಚರರ್ ಕುಮಾರ್. ಮಕ್ಕಳೇ, ನಾವು ಇವತ್ತೇನು ಮಾಡ್ತಾ ಇದ್ದೀವಿ, ನಮ್ಮ PU1ನ 8ನೇ ಚಾಪ್ಟರ್ ಇಂಟರ್ಪೊಲೇಷನ್ ಆ್ಯಂಡ್ ಎಕ್ಸ್ಟ್ರಾಪೊಲೇಷನ್ನ ನಾವು ಸ್ಟಾರ್ಟ್ ಮಾಡ್ತಾ ಇದ್ದೀವಿ. ಓಕೆನಾ ಮಕ್ಕಳೇ? ಒನ್ ಆಫ್ ದ ಈಸಿಯೆಸ್ಟ್ ಚಾಪ್ಟರ್ ಇದೆ. ಇನ್ನು ತಡ ಮಾಡೋದೇ ಬೇಡ, ಈಸಿಯಾಗಿರೋ ಚಾಪ್ಟರ್ನ ಇವತ್ತು ಕಲ್ತ್ಬಿಡೋಣ. ಓಕೆನಾ? ಈಗ ಈ ಚಾಪ್ಟ್ರಲ್ಲಿ ನಾವೇನು ಮಾಡ್ತಾ ಇದ್ದೀವಿ ಅಂತ ನಾವು ನೋಡೋದಾದರೆ, ಓಕೆ, ಫ್ರಮ್ ದಿಸ್ ಚಾಪ್ಟರ್ ನಮ್ಮ ಸ್ಟೆಪ್ 1 ಇಂಟರ್ಪೊಲೇಷನ್ ಮತ್ತು ಎಕ್ಸ್ಟ್ರಾಪೊಲೇಷನ್ ಅಂದರೆ ಏನು. ಓಕೆ, ಹೊಸ ವರ್ಡ್ಸ್ ಅಲ್ವಾ ಮಕ್ಕಳೇ? ಅದರ ಮೀನಿಂಗ್ನ ತಿಳ್ಕೊಳ್ಳೋಣ. ಮತ್ತು ಅದಕ್ಕೆ ಕ್ಯಾಲ್ಕುಲೇಷನಲ್ಲಿ ಮಾಡಬೇಕಂದ್ರೆ ಬಿಫೋರ್ ದಟ್ ಏನೆಲ್ಲ ಅಸಂಪ್ಷನ್ಸ್ ಇದೆ ಅದನ್ನು ತಿಳ್ಕೊಳ್ಳೋಣ. ಓಕೆನಾ? ಡನ್. ಫಸ್ಟ್ ಸ್ಟೆಪ್ ಆಯಿತು. ಎರಡನೇ ಸ್ಟೆಪ್, ಇದನ್ನು ನಾವು ನ್ಯೂಮರಿಕಲಿ ಮೆಷರ್ ಮಾಡ್ತೀವಿ. ಹಲವಾರು ಮೆಥಡ್ಸ್ ಇದೆ ಇದನ್ನು ಮೆಷರ್ ಮಾಡಲಿಕ್ಕೆ. ನಿಮ್ಮ ಸಿಲೆಬಸ್ಗಿರುವಂಥದ್ದು ಒನ್ ಆಫ್ ದ ಮೆಥಡ್ ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ಮೆಥಡ್ ಅಂತ. ಈ ಪ್ರೊಸೀಜರ್ನ ಹೇಗೆ ಮಾಡೋದು ನಾವು ಕಲಿತು ಪ್ರಾಬ್ಲಮ್ಸ್ನ ಸಾಲ್ವ್ ಮಾಡುವ. ದ್ಯಾಟ್ಸ್ ಇಟ್ ಮಕ್ಕಳೇ. ತುಂಬ ಸಿಂಪಲ್ ಚಾಪ್ಟರ್ ಅಲ್ವಾ? ಸೊ ಏನು ಕಲಿಬೇಕು? ಇಂಟರ್ಪೊಲೇಷನ್ ಮತ್ತು ಎಕ್ಸ್ಟ್ರಾಪೊಲೇಷನ್ ಅಂದರೆ ಏನು, ಅದರ ಅರ್ಥ. ಓಕೆ, ಅದಾದಮೇಲೆ ಅದರ ಅಸಂಪ್ಷನ್ಸ್ ಏನಿದೆ, ನ್ಯೂಮರಿಕಲಿ ಮೆಷರ್ ಮಾಡೋಕ್ಕೆ ಒನ್ ಆಫ್ ದ ಮೆಥಡ್ ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ಮೆಥಡ್. ಓಕೆ, ವೆರಿ ವೆರಿ ಈಸಿ ಇದೆ. ಆದಷ್ಟು ಬೇಗ ಮುಗಿಸ್ತೀನಿ ಈ ಚಾಪ್ಟ್ರನ್ನ. ತುಂಬ ಚಿಕ್ಕ ಚಾಪ್ಟರ್ ಮಕ್ಕಳೇ. ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಕೂಡ ನೋಡೋದಾದರೆ ಈ ಚಾಪ್ಟ್ರಿಂದ ನಮಗೆ ಫೈನಲ್ ಎಕ್ಸಾಮಿನೇಷನ್ಗೆ ಎಷ್ಟು ಮಾರ್ಕ್ಸ್ ಬರ್ತಾ ಇದೆ ಅಂತ ನೋಡೋದಾದರೆ, ಫಾರ್ 1 ಮಾರ್ಕ್, 2 ಮಾರ್ಕ್, 5 ಮಾರ್ಕ್ ಮತ್ತು 10 ಮಾರ್ಕ್. ಮಕ್ಕಳೇ, ಆ್ಯಸ್ ಅನ್ ಫೈನಲ್ ಎಕ್ಸಾಮಿನೇಷನ್ ಪಾಯಿಂಟ್ ಆಫ್ ವ್ಯೂ ಬ್ಲೂ ಪ್ರಿಂಟ್ ಪ್ರಕಾರ ಈ ಚಾಪ್ಟ್ರಿಂದ ಯಾವುದೇ 10 ಮಾರ್ಕ್ ಕ್ವೆಶನ್ ಬರೋದಿಲ್ಲ ಮತ್ತು ಯಾವುದೇ 2 ಮಾರ್ಕ್ ಕ್ವೆಶನ್ನು ಬರೋದಿಲ್ಲ. ಒಂದು 1 ಮಾರ್ಕ್ ಪ್ರಶ್ನೆ ಬರುತ್ತೆ, ಒಂದು 5 ಮಾರ್ಕ್ಸ್ ಪ್ರಶ್ನೆ ಬರುತ್ತೆ ಸೆಕ್ಷನ್ ಸಿ ಅಲ್ಲಿ. ಸೊ 5 + 1 ಈಸಿಯಾಗಿ 6 ಮಾರ್ಕ್ಸ್ ಬರುತ್ತೆ ಮಕ್ಕಳೇ ಈ ಚಾಪ್ಟ್ರಿಂದ. ಓಕೆನಾ? ವೆರಿ ವೆರಿ ಈಸಿ. ಸೊ 1 ಮಾರ್ಕಿಗೆ ಯಾವುದಾದ್ರು ಡೆಫಿನೇಷನ್ ಆಗ್ಬೋದು, ಅಸಂಪ್ಷನ್ಸ್ ಆಗ್ಬೋದು, ಅಥವಾ ಕೆಲವೊಮ್ಮೆ ಒಂದು ಫಾರ್ಮುಲಾನು ಕೇಳ್ತಾರೆ ಎಕ್ಸ್ಪ್ಯಾನ್ಷನ್, ಅಥವಾ ಬಿಟ್ಟರೆ 5 ಮಾರ್ಕ್ಸಿಗೆ ಇಟ್ಸ್ ಎ ಸ್ಟ್ಯಾಂಡರ್ಡ್ ಪ್ರಾಬ್ಲಮ್. ತುಂಬಾ ಈಸಿ ಚಾಪ್ಟರ್ ಇದೆ. ಸೊ ಬಿಡದೆ ಕೊನೆವರೆಗೂ ನೋಡಿ, ಒನ್ ಶಾರ್ಟಲ್ಲಿ ಈಸಿಯಾಗಿ ಮುಗಿಸಾಕ್ಬಿಡ್ತೀರ ಈ ಚಾಪ್ಟರ್ನ. ಓಕೆನಾ? ನಾನು ಗ್ಯಾರಂಟಿ ಮಾಡ್ತೀನಿ ನಿಮಗೆ, ಇದನ್ನು ಇವತ್ತು ಸರಿಯಾಗಿ ಒಮ್ಮೆ ಕಲ್ತ್ಕೊಂಡು ನನ್ನೊಟ್ಟಿಗೆ ಒಂದು ಸತಿ ಸಾಲ್ವ್ ಮಾಡೋದಲ್ಲಿ ಈ ಚಾಪ್ಟರ್ ಎಕ್ಸಾಮ್ ಮುಗಿದ್ರೂ ನೀವು ಮರೆಯೋದಿಲ್ಲ. ಅಂಥ ಈಸಿಯೆಸ್ಟ್ ಚಾಪ್ಟರು. ಬನ್ನಿ ಸ್ಟಾರ್ಟ್ ಮಾಡುವ ಮಕ್ಕಳೇ. ನಾವು ಕನ್ಸಿಡರ್ 2 ಇಂಟರ್ಡಿಪೆಂಡೆಂಟ್ ವೇರಿಯೇಬಲ್ಸ್ ಎಕ್ಸ್ ಆ್ಯಂಡ್ ವೈ. ಮಕ್ಕಳೇ, ಈಗ ನಮ್ಮ ಹತ್ರ ಎಕ್ಸ್ ಆ್ಯಂಡ್ ವೈ ಅನ್ನೋ 2 ವೇರಿಯೇಬಲ್ಸ್ ಇದೆ ಅಂತ ತಿಳ್ಕೊಳ್ಳಿ. ಆ್ಯಂಡ್ ದೇ ಆರ್ ಇಂಟರ್ಡಿಪೆಂಡೆಂಟ್. ಮಕ್ಕಳೇ, ಇಂಟರ್ಡಿಪೆಂಡೆಂಟ್ ಅಂತ ಬಂದಾಗ ದೇರ್ ವಿಲ್ ಬಿ ಎಕ್ಸಿಸ್ಟಿಂಗ್ ಕಾಸ್ ಆ್ಯಂಡ್ ಎಫೆಕ್ಟ್ ರಿಲೇಷನ್ಶಿಪ್ ಅಂತ ಹೇಳ್ತೀವಿ. ಮಕ್ಕಳೇ, ಕೊರಿಲೇಷನ್ ಥಿಯರಿಲಿ ನಾನು ಕಾಸ್ ಆ್ಯಂಡ್ ಎಫೆಕ್ಟ್ ರಿಲೇಷನ್ಶಿಪ್ ಅಂದರೆ ಏನು ಇನ್ ಡೀಟೇಲಾಗಿ ಎಕ್ಸ್ಪ್ಲೇನ್ ಮಾಡೀನಿ. ನಿಮಗೆ ನೆನಪಿದ್ದಲ್ಲಿ ಈಗಲೇ ಕಮೆಂಟ್ ಮಾಡಿ ನೋಡುವ. ಕಾಸ್ ಆ್ಯಂಡ್ ಎಫೆಕ್ಟ್ ರಿಲೇಷನ್ಶಿಪ್ ಇದ್ದಲ್ಲಿ ಅದಕ್ಕೆ ನಾವೇನಂತ ಹೇಳ್ತೀವಿ? ಕಾಸೇಷನ್ ಅಂತ ಹೇಳ್ತೀವಿ ಅಲ್ವಾ? ಸೊ ಮಕ್ಕಳೇ, ಕ್ಯಾನ್ ಯು ಗಿವ್ ಮಿ ಎನ್ ಎಕ್ಸಾಂಪಲ್ ಫಾರ್ ಕಾಸ್ ಆ್ಯಂಡ್ ಎಫೆಕ್ಟ್ ರಿಲೇಷನ್ಶಿಪ್? ಒಂದು ಎಕ್ಸಾಂಪಲ್ ಕಮೆಂಟ್ ಮಾಡಿ ನೋಡುವ. ನಿಮ್ಗೆ ಎಷ್ಟು ಚೆನ್ನಾಗಿ ಅದು ಅರ್ಥ ಆಗಿದೆ ಅಂತ ನಾನು ನೋಡ್ತೀನಿ. ಓಕೆ, ಈಗ ಯಾರು ಮಿಸ್ ಮಾಡಿದ್ದಲ್ಲಿ ಕೊರಿಲೇಷನ್ ಥಿಯರಿ ಚಾಪ್ಟರ್ನ ಕೂಡ ಹೋಗಿ ಒಮ್ಮೆ ನೋಡಿ. ಓಕೆ, ಫೈನ್. ಈಗ 2 ವೇರಿಯೇಬಲ್ಸ್ ಇದೆ ಮಕ್ಕಳೇ, ವಿಚ್ ಆರ್ ಇಂಟರ್ಡಿಪೆಂಡೆಂಟ್. 2 ವೇರಿಯೇಬಲ್ಸ್ ಎಕ್ಸ್ ಮತ್ತು ವೈ ಅನ್ನೋ ವೇರಿಯೇಬಲ್ ಇದೆ. ಓಕೆನಾ? ಈಗ ಎಕ್ಸನ್ನು ನಾವು ಇಂಡಿಪೆಂಡೆಂಟ್ ವೇರಿಯೇಬಲ್ ಅಂತ ಹೇಳುವ, ವೈ ಅನ್ನೋ ವೇರಿಯೇಬಲ್ನ ಡಿಪೆಂಡೆಂಟ್ ವೇರಿಯೇಬಲ್ ಅಂತ ಹೇಳುವ. ಅಂದರೆ ನಮ್ಮ ವ್ಯಾಲ್ಯೂ ಆಫ್ ವೈ ಯಾವುದ್ರ ಮೇಲೆ ಡಿಪೆಂಡೆಂಟ್ ಆಗಿದೆ? ಎಕ್ಸ್ ಅನ್ನೋ ವೇರಿಯೇಬಲ್ ಮೇಲೆ ಡಿಪೆಂಡೆಂಟ್ ಆಗಿದೆ. ಓಕೆ, ಸೊ ನಮ್ಮ ಎಕ್ಸ್ ಇಂಡಿಪೆಂಡೆಂಟ್ ಆಗಿದೆ, ವೈ ಡಿಪೆಂಡೆಂಟ್ ಆಗಿದೆ. ಈಗ ಎಕ್ಸ್ ಆ್ಯಂಡ್ ವೈ ಸೀರೀಸಲ್ಲಿ ಕೆಲವೊಂದು ವ್ಯಾಲ್ಯೂಸ್ ಕೊಟ್ಟಿರ್ತಾರಲ್ವ ಮಕ್ಕಳೇ, ಒಂದು ಇನ್ಫಾರ್ಮೇಷನ್ ಅನ್ನೋದು ಇರುತ್ತೆ, ಡೇಟಾ ಇರುತ್ತೆ. ನಮ್ಮ ಎಕ್ಸ್ ಸೀರೀಸಲ್ಲಿರೋ ವ್ಯಾಲ್ಯೂಸ್ಗೆ ಕೊಟ್ಟಿರುವಂಥ ಅಬ್ಸರ್ವೇಷನ್ಸ್ x0, x1, x2 ಆ್ಯಂಡ್ ಸೊ ಆನ್ ಟಿಲ್ xn ಅಂತ ನಾವು ಅದಕ್ಕೆ ಹೆಸರು ಕೊಡುವ ಎಕ್ಸ್ ಸೀರೀಸಿಗೆ. ಅದೇ ರೀತಿ ನಮ್ಮ ವೈ ಸೀರೀಸಲ್ಲಿರುವಂಥ ವ್ಯಾಲ್ಯೂಸ್ಗೆ y0, y1, y2 ಟಿಲ್ yn ಅಂತ ಹೆಸರು ಕೊಡುವ ನಮ್ಮ ವೈ ಸೀರೀಸ್ ಆಫ್ ದ ವ್ಯಾಲ್ಯೂಸ್ಗೆ. ಓಕೆ, ವೆರಿ ಸಿಂಪಲ್. ಈಗ ನಮ್ಮ ಇಂಟರ್ಪೊಲೇಷನ್ ಅಂದರೆ ಏನು? ಇಟ್ ಈಸ್ ಎ ಟೆಕ್ನಿಕ್ ಆಫ್ ಎಸ್ಟಿಮೇಟಿಂಗ್ ದ ವ್ಯಾಲ್ಯೂ ಆಫ್ ಡಿಪೆಂಡೆಂಟ್ ವೇರಿಯೇಬಲ್ ವೈ ಫಾರ್ ಎನಿ ಇಂಟರ್ಮೀಡಿಯೇಟ್ ವ್ಯಾಲ್ಯೂ ಆಫ್ ಇಂಡಿಪೆಂಡೆಂಟ್ ವೇರಿಯೇಬಲ್ ಎಕ್ಸ್. ಈಗ ಡೆಫಿನಿಷನ್ನ ಆರಾಮಾಗಿ ಅರ್ಥ ಮಾಡ್ಕೊಳ್ಳುವ. ಫಾರ್ ಎಕ್ಸಾಂಪಲ್, ಈಗ ನೋಡಿ, ಈಗ ಎಕ್ಸ್ ಮತ್ತು ವೈ 2 ಸೀರೀಸ್ ಇದೆ ಅಂತ ಹೇಳಿದೆ ಅಲ್ವಾ ಮಕ್ಕಳೇ? ಈಗ ನಮ್ಮ ಎಕ್ಸ್ ಸೀರೀಸಲ್ಲಿರೋ ವ್ಯಾಲ್ಯೂಸ್ ಕೆಲವೊಂದು ಇನ್ಫಾರ್ಮೇಷನ್ ಇರುತ್ತೆ, ಅದಕ್ಕೆ ನಾವು ಹೆಸರು ಕೊಡುವ x0, x1,
x2 ಆ್ಯಂಡ್ ಸೋ ಆನ್ ಟಿಲ್ xn ಇಷ್ಟು ವ್ಯಾಲ್ಯೂಸ್ ಇದೆ ಅಂತ ತಿಳ್ಕೊಳ್ಳುವ. ಈಗ ನಮ್ಮ y ಸೀರೀಸಲ್ಲಿ y0, y1, y2 ಆ್ಯಂಡ್ ಸೋ ಆನ್ ಟಿಲ್ yn. ಓಕೆ, ಈ ವ್ಯಾಲ್ಯೂಸ್ ಇದೆ ಅಂತ ತಿಳ್ಕೊಳ್ಳುವ. ಈಗ ನಮ್ಮ ಇಂಟರ್ಪೊಲೇಷನ್ ಮತ್ತು ಎಕ್ಸ್ಟ್ರಾಪೊಲೇಷನ್ ಮಕ್ಕಳೇ, ಇಟ್ ಈಸ್ ಒನ್ ಆಫ್ ದ ಟೆಕ್ನಿಕ್ ಆಫ್ ಫೈಂಡಿಂಗ್ ದ ಮಿಸ್ಸಿಂಗ್ ವ್ಯಾಲ್ಯೂ ಅಂತ ಹೇಳ್ಬೋದು. ಸಿಂಪಲ್ಲಾಗಿ ಒಂದು ಮಿಸ್ಸಿಂಗ್ ವ್ಯಾಲ್ಯೂ ಇದೆ, ಅದನ್ನು ಎಸ್ಟಿಮೇಟ್ ಮಾಡ್ತಾ ಇರೋವಂಥದ್ದು. ಈಗ ನಮ್ಮ ಇಂಟರ್ಪೊಲೇಷನ್ ಏನು ಹೇಳ್ತದೆ, ಇಟ್ ಈಸ್ ದ ಟೆಕ್ನಿಕ್ ಆಫ್ ಎಸ್ಟಿಮೇಟಿಂಗ್ ದ ವ್ಯಾಲ್ಯೂ ಆಫ್ ಡಿಪೆಂಡೆಂಟ್ ವೇರಿಯೇಬಲ್ y. ಅಂದರೆ ನಮ್ಮ y ಸೀರೀಸಲ್ಲಿ ಒಂದು ವ್ಯಾಲ್ಯೂ ಮಿಸ್ಸಿಂಗ್ ಇದೆ, ಅದನ್ನು ನಾವು ಎಸ್ಟಿಮೇಟ್ ಮಾಡ್ತಾ ಇದ್ದೀವಿ, ಕಂಡು ಹಿಡಿತಾ ಇದ್ದೀವಿ. ಓಕೆ, ಯಾವ ರೀತಿ ವ್ಯಾಲ್ಯೂ ಫಾರ್ ಎನಿ ಇಂಟರ್ಮೀಡಿಯೇಟ್ ವ್ಯಾಲ್ಯೂ ಅಂತ ಹೇಳ್ತಾ ಇದ್ದಾರೆ. ಈಗ ಇಂಟರ್ಮೀಡಿಯೇಟ್ ವ್ಯಾಲ್ಯೂ ಅಂದರೆ ಏನು ಮಕ್ಕಳೇ, ಇಂಟರ್ಮೀಡಿಯೇಟ್ ಅಂದಲ್ಲಿ ಯಾವುದಾದ್ರು ವ್ಯಾಲ್ಯೂ ಮಧ್ಯದಲ್ಲಿದ್ದಲ್ಲಿ ಇನ್ ದ ಸೀರೀಸ್ ಸ್ಟಾರ್ಟಿಂಗ್ ಮತ್ತು ಎಂಡ್ ಬಿಟ್ಟು ಎಕ್ಸ್ಟ್ರೀಮ್ ಬಿಟ್ಟು ಎಲ್ಲಾದರೂ ಮಧ್ಯದಲ್ಲಿ ಮಿಸ್ಸಿಂಗ್ ಇದ್ದಲ್ಲಿ ಆ ವ್ಯಾಲ್ಯೂಸನ್ನು ನಾವು ಎಸ್ಟಿಮೇಟ್ ಮಾಡ್ತಾ ಇದ್ದರೆ, ಕಂಡು ಹಿಡಿತಾ ಇದ್ದರೆ ಅದಕ್ಕೆ ನಾವೇನಂತ ಹೇಳ್ತೀವಿ, ಇಂಟರ್ಪೊಲೇಷನ್ ಅಂತ ಹೇಳ್ತೀವಿ. ಓಕೆ, ಅದೇ ರೀತಿ ನಮ್ಮ ಎಕ್ಸ್ಟ್ರಾಪೊಲೇಷನ್ ಏನಾಗುತ್ತೆ, ಇಟ್ ಈಸ್ ದ ಟೆಕ್ನಿಕ್ ಆಫ್ ಫೈಂಡಿಂಗ್ ಆರ್ ಎಸ್ಟಿಮೇಟಿಂಗ್ ದ ಡಿಪೆಂಡೆಂಟ್ ವೇರಿಯೇಬಲ್ y ಫಾರ್ ಎನಿ ವ್ಯಾಲ್ಯೂ ಆಫ್ ಇಂಡಿಪೆಂಡೆಂಟ್ ವೇರಿಯೇಬಲ್ x ವಿಚ್ ಈಸ್ ಔಟ್ಸೈಡ್ ದ ರೇಂಜ್ ಆಫ್ ದ ಗಿವನ್ ಸೀರೀಸ್ ಅಂತ ಹೇಳ್ತೀವಿ. ಫಾರ್ ಎಕ್ಸಾಂಪಲ್, ಈಗ ಇದನ್ನು ಸಿಂಪಲಾಗಿ ಅರ್ಥ ಮಾಡ್ಕೊಳ್ಳೋದಾದರೆ, ಇಲ್ಲಿ x3 ಅನ್ನೋ ವ್ಯಾಲ್ಯೂಗೆ y3 ಅನ್ನೋದು ಇನ್ಫಾರ್ಮೇಷನ್ ಗೊತ್ತಿಲ್ಲ, ಮಿಸ್ಸಿಂಗ್ ಆಗಿದ್ದಲ್ಲಿ ಈ ಮಧ್ಯದ ಮಿಸ್ಸಿಂಗ್ ವ್ಯಾಲ್ಯೂನ ಎಸ್ಟಿಮೇಟ್ ಮಾಡ್ತಾ ಇದ್ದೀವಲ್ವ. ಈಗ ನಮ್ಮ y3 ಅನ್ನೋದೇನಾಯಿತು, ಇಂಡಿಪೆಂಡೆಂಟ್ ವೇರಿಯೇಬಲ್ ಆಯಿತು. ಫಾರ್ ಎ ಗಿವನ್ ವ್ಯಾಲ್ಯೂ ಆಫ್ ಡಿಪೆಂಡೆಂಟ್ ವೇರಿಯೇಬಲ್, ಓಕೆ ಫಾರ್ ದ ಗಿವನ್ ವ್ಯಾಲ್ಯೂ ಆಫ್ ಇಂಡಿಪೆಂಡೆಂಟ್ ವೇರಿಯೇಬಲ್ x3 ನಾವು ಡಿಪೆಂಡೆಂಟ್ ವೇರಿಯೇಬಲ್ y3ನ ಕಂಡು ಹಿಡಿತಾ ಇದ್ದೀವಿ. ಇದಕ್ಕೆ ನಾವೇನಂತ ಹೇಳ್ತೀವಿ, ಇಂಟರ್ಪೊಲೇಷನ್ ಅಂತ ಹೇಳ್ತೀವಿ. ಇದಕ್ಕೆ ನಾವು ಇಂಟರ್ಪೊಲೇಷನ್ ಅಂತ ಹೇಳ್ತೀವಿ. ಓಕೆ, ಯಾವುದಾದ್ರು ವ್ಯಾಲ್ಯೂಸ್ ಮಧ್ಯದಲ್ಲಿ y ಸೀರೀಸಲ್ಲಿ ಡಿಪೆಂಡೆಂಟ್ ವೇರಿಯೇಬಲಲ್ಲಿ ಮಿಸ್ಸಿಂಗ್ ಇದ್ದಲ್ಲಿ ಫಾರ್ ಅ ಕರೆಸ್ಪಾಂಡಿಂಗ್ ವ್ಯಾಲ್ಯೂ ಆಫ್ x ನಾವು ಆ ವೈನ ಎಸ್ಟಿಮೇಟ್ ಮಾಡಿದಲ್ಲಿ ಅದಕ್ಕೆ ನಾವೇನಂತ ಹೇಳ್ತೀವಿ, ಇಂಟರ್ಪೊಲೇಷನ್. ನಮ್ಮ ಎಕ್ಸ್ಟ್ರಾಪೊಲೇಷನ್ ಏನು ಹೇಳ್ತಾರೆ, ಅಲ್ಲೂ ಕೂಡ ನಾವೇನು ಮಾಡ್ತಾ ಇರೋದು, ಎಕ್ಸ್ಟ್ರಾಪೊಲೇಷನಲ್ಲಿ ನಮ್ಮ y ಸೀರೀಸಲ್ಲಿ ಇರುವಂಥ ವ್ಯಾಲ್ಯೂನೇ ನಾವು ಎಸ್ಟಿಮೇಟ್ ಮಾಡ್ತಾ ಇದ್ದೀವಿ. ಆದರೆ ಇಂಟರ್ಮೀಡಿಯೇಟ್ ವ್ಯಾಲ್ಯೂ ಅಲ್ಲ, ಔಟ್ಸೈಡ್ ದ ರೇಂಜ್. ಅಕಸ್ಮಾತ್ ಈ ವ್ಯಾಲ್ಯೂ ಫೈಂಡ್ ಮಾಡ್ತಿದ್ವಿ, xn+1 ನೆಕ್ಸ್ಟ್ ವೇರಿಯೇಬಲ್ n+1 ಅಂತ ಕೊಟ್ಟೆ, ಈ ವ್ಯಾಲ್ಯೂನ ನಾವು ಎಸ್ಟಿಮೇಟ್ ಮಾಡ್ತಿದ್ದಲ್ಲಿ ವಿಚ್ ಈಸ್ ಔಟ್ಸೈಡ್ ದ ರೇಂಜ್, ಇದಕ್ಕೆ ನಾವು ಎಕ್ಸ್ಟ್ರಾಪೊಲೇಷನ್ ಅಂತ ಹೇಳ್ತೀವಿ. ಸೊ ಸಿಂಪಲಾಗಿ ನೆನ್ಪಿಟ್ಕೊಬೇಕಿರೋದು ಮಕ್ಕಳೇ, ಇಂಟರ್ಪೊಲೇಷನ್ ಆಗಲಿ ಎಕ್ಸ್ಟ್ರಾಪೊಲೇಷನ್ ಆಗಲಿ ಎರಡೂ ನಮ್ಮ ಮಿಸ್ಸಿಂಗ್ ವ್ಯಾಲ್ಯೂ ಏನಿದೆ ಅದನ್ನು ಎಸ್ಟಿಮೇಟ್ ಮಾಡುವಂಥ ಟೆಕ್ನಿಕ್ಕೆ. ಆದರೆ ನಮ್ಮ ಇಂಟರ್ಪೊಲೇಷನ್ ಏನು, ನಮ್ಮ y ಸೀರೀಸಲ್ಲಿ ಮಧ್ಯದಲ್ಲಿ ಯಾವುದಾದ್ರು ವ್ಯಾಲ್ಯೂ ಮಿಸ್ಸಿಂಗ್ ಆಗಿದ್ದಲ್ಲಿ ಅದನ್ನು ಎಸ್ಟಿಮೇಟ್ ಮಾಡಿದ್ರೆ ಇಂಟರ್ಪೊಲೇಷನ್ ಅಂತ ಹೇಳ್ತೀವಿ. ಅದೇ ಸೀರೀಸ್ ಔಟ್ಸೈಡ್ ದ ರೇಂಜ್ ಆಗಿದ್ದಲ್ಲಿ ಅದಕ್ಕೆ ನಾವು ಎಕ್ಸ್ಟ್ರಾಪೊಲೇಷನ್ ಅಂತ ಹೇಳ್ತೀವಿ. ವೆರಿ ಸಿಂಪಲ್ ಮಕ್ಕಳೇ, ಅರ್ಥ ಆಯ್ತಲ್ವಾ? ಸೊ ಇಂಟರ್ಪೊಲೇಷನ್ ಅಂದರೆ ಏನು, ಎಸ್ಟಿಮೇಟಿಂಗ್ ದ ಮಿಸ್ಸಿಂಗ್ ವ್ಯಾಲ್ಯೂ ಓಕೆ ಫಾರ್ ಡಿಪೆಂಡೆಂಟ್ ವೇರಿಯೇಬಲ್ y ಫಾರ್ ಎನಿ ಇಂಡಿಪೆಂಡೆಂಟ್ ವೇರಿಯೇಬಲ್ x. ಅದೇ ನಮ್ಮ ಎಕ್ಸ್ಟ್ರಾಪೊಲೇಷನ್, ಅದು ಕೂಡ ಎಸ್ಟಿಮೇಟಿಂಗ್ ದ ವ್ಯಾಲ್ಯೂ ಆಫ್ y ವಿಚ್ ಇಸ್ ದ ಡಿಪೆಂಡೆಂಟ್ ವೇರಿಯೇಬಲ್ ವಿಚ್ ಇಸ್ ಔಟ್ಸೈಡ್ ದ ರೇಂಜ್ ಆಫ್ ದ ಇಂಡಿಪೆಂಡೆಂಟ್ ಸೀರೀಸ್ x. ಅದಕ್ಕೆ ನಾವೇನಂತ ಹೇಳ್ತೀವಿ, ಎಕ್ಸ್ಟ್ರಾಪೊಲೇಷನ್. ವೆರಿ ವೆರಿ ಈಸಿ. ಯಾವುದಾದ್ರು ಒಂದು ಡೆಫಿನಿಷನ್ ಕೂಡ 1 ಮಾರ್ಕಿಗೆ ಕೇಳೋ ಸಾಧ್ಯತೆ ಇರುತ್ತೆ. ಸೊ ಸಿಂಪಲಾಗಿ ನೆನ್ಪಿಟ್ಕೊಳ್ಳಿ ಇದನ್ನು. ಓಕೆನಾ ಮಕ್ಕಳೇ? ಫೈನ್. ಈಗ ನೆಕ್ಸ್ಟು ನಮ್ಮ ಅಸಂಪ್ಷನ್ಸ್ ಆಫ್ ಇಂಟರ್ಪೊಲೇಷನ್ ಆ್ಯಂಡ್ ಎಕ್ಸ್ಟ್ರಾಪೊಲೇಷನ್. ಈ ಎಸ್ಟಿಮೇಷನ್ ಥಿಯರಿನ ನಾವು ಕಂಡು ಹಿಡಿತಾ ಇರಬೇಕಾದ್ರೆ, ಇಂಟರ್ಪೊಲೇಟ್ ಅಥವಾ ಎಕ್ಸ್ಟ್ರಾಪೊಲೇಟ್ ಮಾಡಬೇಕಾದ್ರೆ ಏನು ಅಸಂಪ್ಷನ್ಸ್ ಇದೆ? ಸೊ ಮೊದಲನೇದು, ದೇರ್ ಆರ್ ನೋ ಸಡನ್ ಜಂಪ್ಸ್ ಇನ್ ದ ವ್ಯಾಲ್ಯೂಸ್ ಆಫ್ ಡಿಪೆಂಡೆಂಟ್ ವೇರಿಯೇಬಲ್ ಫ್ರಮ್ ಒನ್ ಪೀರಿಯಡ್ ಟು ಅನದರ್. ಅಂದರೆ ಒಂದು ಡಿಪೆಂಡೆಂಟ್ ವೇರಿಯೇಬಲ್ y ಅನ್ನೋದೇನಿದೆ ಅಲ್ಲಿ ಸಡನ್ನಾಗಿ ಕಂಪ್ಲೀಟ್ಲಿ ಇನ್ಕ್ರೀಸ್ ಆಗೋದು ಅಥವಾ ಸಡನ್ಲಿ ತುಂಬಾ ಡಿಕ್ರೀಸ್ ಆಗೋವಂಥ ಸಿನಾರಿಯೋ ಇರಬಾರ್ದು. ಆ ರೈಸ್ ಆ್ಯಂಡ್ ಫಾಲಲ್ಲಿ ಅಥವಾ ಅದು ಯಾವುದೇ ಪ್ಯಾಟರ್ನ ಫಾಲೋ ಮಾಡ್ತಾ ಇರಲಿ, ಒಂದು ಯೂನಿಫಾರ್ಮಿಟಿ ಇರಲಿ ಅಂತ ಹೇಳ್ತಾ ಇದ್ದಾರೆ. ಓಕೆ, ಅದು ನಮ್ಮ ಮೊದಲನೇ ಅಸಂಪ್ಷನ್. ದೇರ್ ಆರ್ ನೋ ಸಡನ್ ಜಂಪ್ಸ್. ಓಕೆನಾ? ಇದು ನಮ್ಮ ಫಸ್ಟ್ ಅಸಂಪ್ಷನ್ ಆಯಿತು. ನಮ್ಮ ಎರಡನೇ ಅಸಂಪ್ಷನ್ ಏನು ಹೇಳ್ತಾರೆ, ದೇರ್ ಈಸ್ ಸಮ್ ಸಾರ್ಟ್ ಆಫ್ ಯೂನಿಫಾರ್ಮಿಟಿ ಇನ್ ದ ರೈಸ್ ಆರ್ ಫಾಲ್ ಆಫ್ ದ ಡಿಪೆಂಡೆಂಟ್. ಈ ರೀತಿ ಇರಬೇಕು. ಒಂದು ಸಡನ್ ಜಂಪ್ಸ್ ಅಂತ ಹೇಳಿದ್ರೆ ಅದು ಇರಬಾರ್ದು,
ಒಂದು ಯೂನಿಫಾರ್ಮಿಟಿ, ಒಂದು ಪ್ಯಾಟರ್ನಲ್ಲಿ ಪ್ರಾಪರಾಗಿ ಹೋಗ್ತಾ ಇರಬೇಕು. ಇದು ನಮ್ಮ ಅಸಂಪ್ಷನ್ಸ್ ಆಫ್ ಇಂಟರ್ಪೊಲೇಷನ್ ಆಗುತ್ತೆ ಮಕ್ಕಳೇ. ವೆರಿ ವೆರಿ ಈಸಿ. ಒಂದು ನಮ್ಮ ಡಿಪೆಂಡೆಂಟ್ ವೇರಿಯಬಲ್ y ಏನಿದೆ ಅದರಲ್ಲಿ ಸಡನ್ನಾಗಿ ಜಂಪ್ಸ್ ಇರಬಾರ್ದು. ಓಕೆ, ಸಡನ್ನಾಗಿ ಒಂದೇ ಸತಿ ಸ್ಪೈಕ್ ಆಗಿ 10, 15, 16 ಈ ರೀತಿ ಹೋಗ್ತಿದ್ದೆ ಅಂತ ಸೇರಿ ಸಡನ್ನಾಗಿ 100, 120 ಹೋಗೋದು ಆಗಬಾರ್ದು. ಅದಾದಮೇಲೆ ಎರಡನೇ ಅಸಂಪ್ಷನ್, ದೇರ್ ಶುಡ್ ಬಿ ಸಮ್ ಸಾರ್ಟ್ ಆಫ್ ಯೂನಿಫಾರ್ಮಿಟಿ. ಅಂದರೆ ಅದು ವ್ಯಾಲ್ಯೂ ಕಂಟಿನ್ಯೂಸ್ಲಿ ರೈಸ್ ಆರು ಆಗ್ತಾ ಇರಲಿ ಅಥವಾ ಡೌನ್ ಆರು ಆಗ್ತಾ ಇರಲಿ, ಒಂದು ಯೂನಿಫಾರ್ಮಿಟಿ ಇರಲಿ ಅಂತ ಹೇಳ್ತಾ ಇರೋವಂಥದ್ದು. ಈ ಎರಡು ಅಸಂಪ್ಷನ್ಸ್ ಇಲ್ಲ ಅಂದರೆ ನಾವು ಸ್ಟಿಲ್ ವ್ಯಾಲ್ಯೂಸ್ನ ಫೈಂಡ್ ಮಾಡ್ಬೋದು, ಬಟ್ ಇಟ್ ಈಸ್ ಮೀನಿಂಗ್ಲೆಸ್. ಓಕೆನಾ? ಸೊ ನಮ್ಮ ಇಂಟರ್ಪೊಲೇಷನ್ ಮತ್ತು ಎಕ್ಸ್ಟ್ರಾಪೊಲೇಷನ್ ನಾವು ಟೆಕ್ನಿಕ್ನ ಯೂಸ್ ಮಾಡಬೇಕಾದ್ರೆ ಎರಡು ಸಿಂಪಲ್ ಅಸಂಪ್ಷನ್ ಏನು, ನಮ್ಮ ಡಿಪೆಂಡೆಂಟ್ ವೇರಿಯಬಲ್ y ಏನಿದೆ ಅಲ್ಲಿ ಸಡನ್ ಜಂಪ್ಸ್ ಇರಬಾರ್ದು. ಎರಡನೇದು, ಒಂದು ಯೂನಿಫಾರ್ಮಿಟಿ ಇರಬೇಕು, ವ್ಯಾಲ್ಯೂಸ್ ಆಫ್ y ಇನ್ಕ್ರೀಸ್ ಅಥವಾ ಡಿಕ್ರೀಸ್ ಆಗೋದಲ್ಲಿ. ಸೊ ಇದು ಎರಡು ಅಸಂಪ್ಷನ್ಸ್. ಓಕೆ, ಇದನ್ನು ಕೂಡ ಮೆನ್ಷನ್ ಎನಿ ಒನ್ ಅಸಂಪ್ಷನ್ ಫಾರ್ ಇಂಟರ್ಪೊಲೇಷನ್ ಆ್ಯಂಡ್ ಎಕ್ಸ್ಟ್ರಾಪೊಲೇಷನ್ 1 ಮಾರ್ಕ್ ಕೇಳೋ ಸಾಧ್ಯತೆ ಇರುತ್ತೆ, ನೆನ್ಪಿಟ್ಕೊಳ್ಳಿ. ಓಕೆನಾ ಮಕ್ಕಳೇ? ಈಗ ಮೆಥಡ್ಸ್ ಆಫ್ ಎಸ್ಟಿಮೇಟಿಂಗ್ ಇಂಟರ್ಪೊಲೇಷನ್ ಆ್ಯಂಡ್ ಎಕ್ಸ್ಟ್ರಾಪೊಲೇಷನ್. ಈಗ ಎರಡು ಮೆಥಡ್ಸ್ ಇದೆ. ಒಂದು ಹೇಳಬೇಕು ಅಂದರೆ ಮೊದಲನೇದು ಗ್ರಾಫಿಕಲ್ ಮೆಥಡು, ಎರಡನೇದು ಆಲ್ಜಿಬ್ರಾಯಿಕ್ ಮೆಥಡ್ ಅಂತ ಹೇಳ್ತೀವಿ, ಅಂದರೆ ನ್ಯೂಮರಿಕಲ್ ಮೆಥಡ್. ಈಗ ನಮ್ಮ ಸಿಲೆಬಸ್ಸಿಗೆ ಗ್ರಾಫಿಕಲ್ ಮೆಥಡ್ನ ನಾವು ಸ್ಟಡಿ ಮಾಡ್ತಾ ಇಲ್ಲ, ಆಲ್ಜಿಬ್ರಾಯಿಕ್ ಮೆಥಡ್ನ ಸ್ಟಡಿ ಮಾಡ್ತಾ ಇರೋವಂಥದ್ದು. ಓಕೆ, ಈಗ ನಮ್ಮ ಮೆಥಡ್ಸ್ ಆಫ್ ಇಂಟರ್ಪೊಲೇಷನ್ ಅಂತ ಕೇಳಿದ್ರೆ ಯಾವ ಮೆಥಡ್ಸ್ ಇದೆ? ಒಂದು ಗ್ರಾಫಿಕಲ್ ಮೆಥಡು, ಎರಡನೇದು ಆಲ್ಜಿಬ್ರಾಯಿಕ್ ಮೆಥಡ್. ಈಗ ನಮ್ಮ ಸಿಲೆಬಸ್ಗೆ ಇರೋದು ಯಾವುದು? ಬರೀ ಆಲ್ಜಿಬ್ರಾಯಿಕ್ ಮೆಥಡ್. ಆಲ್ಜಿಬ್ರಾಯಿಕ್, ಈ ನ್ಯೂಮರಿಕಲ್ ಮೆಷರ್ಮೆಂಟ್ ಏನಿದೆ ಮಕ್ಕಳೇ, ಇಲ್ಲಿ ಹಲವಾರು ಟೆಕ್ನಿಕ್ಸ್ ಇದೆ ಇಂಟರ್ಪೊಲೇಷನಲ್ಲಿ. ಓಕೆ, ಒಂದು ನಮ್ಮ ಸಿಲೆಬಸ್ಸಿಗೆ ಈ ವರ್ಷಕ್ಕೆ ನಾವು ಕಲಿತಾ ಇರುವಂಥದ್ದು ಒಂದೇ ಒಂದು ಮೆಥಡು, ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ಮೆಥಡ್. ಓಕೆ, ಈಗ ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ಮೆಥಡ್ ಅಂತಿದೆ, ಮೆಥಡ್ ಆಫ್ ಫೈನೈಟ್ ಡಿಫ್ರೆನ್ಸಸ್ ಅಂತಿದೆ. ಅಂದರೆ ಇಲ್ಲಿ ಮೆಥಡ್ ಆಫ್ ಫೈನೈಟ್ ಡಿಫ್ರೆನ್ಸಸ್ ಅಂತ ಬಂದಾಗ ನಮಗೆ ಇದೆ ಒಂದು ನ್ಯೂಟನ್ಸ್ ಅಡ್ವಾನ್ಸಿಂಗ್ ಡಿಫ್ರೆನ್ಸ್ ಮೆಥಡ್ ಅಂತಿದೆ, ಅಥವಾ ನ್ಯೂಟನ್ಸ್ ಬ್ಯಾಕ್ವರ್ಡ್ ಡಿಫ್ರೆನ್ಸ್ ಮೆಥಡ್ ಅಂತಿದೆ. ಓಕೆ, ಸೊ ಅಲ್ಲಿ ಎರಡು ಮೆಥಡ್ಸ್ ಇದೆ, ನ್ಯೂಟನ್ಸ್ ಅಡ್ವಾನ್ಸಿಂಗ್ ಅಥವಾ ಫಾರ್ವರ್ಡ್ ಡಿಫ್ರೆನ್ಸ್ ಮೆಥಡ್, ನ್ಯೂಟನ್ಸ್ ಬ್ಯಾಕ್ವರ್ಡ್ ಡಿಫ್ರೆನ್ಸ್ ಮೆಥಡ್ ಅಂತಿದೆ. ಸೊ ಅದನ್ನು ಯೂಸ್ ಮಾಡ್ಬೋದು, ಅಥವಾ ವಿ ಹ್ಯಾವ್ ಲ್ಯಾಗ್ರಾಂಜಸ್ ಮೆಥಡ್ ಅಂತಿದೆ. ಓಕೆ, ಆದರೆ ಈ ವರ್ಷ ನಮ್ಮ ಸಿಲೆಬಸ್ಸಿಗೆ ನಾವೇನು ಮಾಡ್ತಾ ಇರೋವಂಥದ್ದು ಬರೀ ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ಮೆಥಡ್ ಮಾತ್ರ ಕಲಿತಾ ಇರೋದು ಔಟ್ ಆಫ್ ದೀಸ್ 3 ಮೆಥಡ್ಸ್. ಮುಂದಿನ ವರ್ಷ ಕೂಡ ಮಕ್ಕಳೇ ಇದೇ ಚಾಪ್ಟರ್ ಕಂಟಿನ್ಯೂ ಆಗುತ್ತೆ. ನಿಮ್ಮ ಸೆಕೆಂಡ್ PUದಲ್ಲೂ ಕೂಡ ನಮ್ಮ ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ಮೆಥಡ್ ಈ ವರ್ಷ ನಾವೇನು ಮಾಡ್ತಾ ಇದ್ದೀವಿ, ನ್ಯೂಮರಿಕಲ್ ಮೆಷರ್ಮೆಂಟ್ ಮಾಡಬೇಕಾದ್ರೆ ಯಾವುದಾದ್ರು ಒಂದು ಮಿಸ್ಸಿಂಗ್ ವ್ಯಾಲ್ಯೂ ಇದ್ದರೆ ಅದನ್ನು ಹೇಗೆ ಎಸ್ಟಿಮೇಟ್ ಮಾಡೋದು ಕಲಿತಾ ಇದ್ದೀವಿ. ಮುಂದಿನ ವರ್ಷ ಕೂಡ ನೀವು ಈ ಚಾಪ್ಟರ್ನ ಕಲಿತೀರ ಮಕ್ಕಳೇ. 2 ಮಿಸ್ಸಿಂಗ್ ವ್ಯಾಲ್ಯೂ ಇದ್ದರೆ ಹೇಗೆ ಕಂಡು ಹಿಡಿಯೋದು. ಓಕೆ, ಈ ವರ್ಷ 1 ಮಿಸ್ಸಿಂಗ್ ವ್ಯಾಲ್ಯೂಗೆ ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ಮೆಥಡ್, ಮುಂದಿನ ವರ್ಷ 2 ಮಿಸ್ಸಿಂಗ್ ವ್ಯಾಲ್ಯೂ. ಮತ್ತು ಈ ಎರಡನೇ ಮೆಥಡಲ್ಲೂ ಒನ್ ಆಫ್ ದ ಮೆಥಡ್ನ ನಮ್ಮ ಸೆಕೆಂಡ್ PUCದಲ್ಲಿ ಕಲಿತೀವಿ. ಓಕೆನಾ ಮಕ್ಕಳೇ? ಸೊ ಈ ಸ್ಲೈಡಿಂದ ಕೂಡ ಏನು ಇನ್ಫಾರ್ಮೇಷನ್ ಇದೆ 1 ಮಾರ್ಕ್ ಕೇಳೋ ಸಾಧ್ಯತೆ ಇರುತ್ತೆ. ಓಕೆ, ಒಂದು ಮೆನ್ಷನ್ ದ ಮೆಥಡ್ ಆಫ್ ಎಸ್ಟಿಮೇಟಿಂಗ್ ಇಂಟರ್ಪೊಲೇಷನ್, ಎಕ್ಸ್ಟ್ರಾಪೊಲೇಷನ್ ಏನಾದ್ರು ಕೇಳ್ಬೋದು. ಗ್ರಾಫಿಕಲ್ ಮತ್ತು ಆಲ್ಜಿಬ್ರಾಯಿಕ್ ನೆನ್ಪಿಟ್ಕೊಳ್ಳಿ. ಸ್ಪೆಸಿಫಿಕಲಿ ಆಲ್ಜಿಬ್ರಾಯಿಕ್ ಮೆಥಡಲ್ಲಿ ಕೇಳಿದಲ್ಲಿ ಈ 3 ಮೆಥಡ್ಸಲ್ಲಿ ಯಾವುದಾದ್ರು ಒಂದು ಮೆಥಡ್ ಹೆಸರು ಬರೆದ್ರು ಫೈನ್. ಅಸಂಪ್ಷನ್ಸಲ್ಲಿ ಏನು ಬಂತು, ನಮ್ಮ ಡಿಪೆಂಡೆಂಟ್ ವೇರಿಯಬಲ್ y ಏನಿದೆ ಅಲ್ಲಿ ಸಡನ್ ಜಂಪ್ಸ್ ಇರಬಾರ್ದು. ಎರಡನೇದು, ಆ ಡಿಪೆಂಡೆಂಟ್ ವೇರಿಯಬಲ್ y ಏನಿದೆ ಅದು ಇನ್ಕ್ರೀಸ್ ಆರು ಆಗ್ತಾ ಇರಲಿ ಅಥವಾ ಡಿಕ್ರೀಸ್ ಆರು ಆಗ್ತಾ ಇರಲಿ, ಅಲ್ಲಿ ಒಂದು ಯೂನಿಫಾರ್ಮಿಟಿ ಇರಲಿ ಅಂತ ಹೇಳ್ತಾ ಇರೋವಂಥದ್ದು. ಓಕೆನಾ ಮಕ್ಕಳೇ? ವೆರಿ ವೆರಿ ಈಸಿ. ಓಕೆ, ಈಗ ನಮ್ಮ ನೆಕ್ಸ್ಟ್ ಏನಿದೆ ಇನ್ಫಾರ್ಮೇಷನ್ ಚೆಕ್ ಮಾಡುವ. ಓಕೆ, ನಮ್ಮ ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ಮೆಥಡ್. ಓಕೆ, ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ಮೆಥಡ್ನ ಯೂಸ್ ಮಾಡಬೇಕು ಅಂದರೆ ಇದಕ್ಕೆ ಕೆಲವೊಂದು ಕಂಡೀಷನ್ಸ್ ಇದೆ, ಏನು ಅಂತ ನೋಡುವ. ಮೊದಲನೇದು, ದ ವ್ಯಾಲ್ಯೂಸ್ ಆಫ್ ದ ಇಂಡಿಪೆಂಡೆಂಟ್ ವೇರಿಯೇಬಲ್ ಶುಡ್ ಹ್ಯಾವ್ ಎ ಕಾಮನ್ ಡಿಫ್ರೆನ್ಸ್. ನಮ್ಮ ಇಂಡಿಪೆಂಡೆಂಟ್ ವೇರಿಯೇಬಲ್ ಅಂದರೆ ಯಾವುದಾಯ್ತು ಮಕ್ಕಳೇ? ನಮ್ಮ ಎಕ್ಸ್ ಸೀರೀಸ್ ವ್ಯಾಲ್ಯೂಸ್ ಆಯಿತು. ಎಕ್ಸ್ ಸೀರೀಸಲ್ಲಿ ಇರುವಂಥ ಏನು ವ್ಯಾಲ್ಯೂಸ್ ಇದೆ ಅದಕ್ಕೆ ಕಾಮನ್ ಡಿಫ್ರೆನ್ಸ್ ಏನಿರಬೇಕು? ಸೇಮ್ ಇರಬೇಕು. ಮಕ್ಕಳೇ, ನೀವು ಸ್ಕೂಲ್ ಡೇಸಲ್ಲಿ ಕಲ್ತೀರ ಪ್ರೋಗ್ರೆಷನ್ ಅಲ್ವಾ, ಅಥವಾ ಸೀಕ್ವೆನ್ಸ್ ಆ್ಯಂಡ್ ಸೀರೀಸ್ ಕಲ್ತೀರ, ಅರ್ಥಮೆಟಿಕ್ ಪ್ರೋಗ್ರೆಷನ್. ಇಲ್ಲಿ ಕಾಮನ್ ಡಿಫ್ರೆನ್ಸ್ ಏನಿರುತ್ತೆ? ಸೇಮ್ ಇರುತ್ತಲ್ವಾ, a + d, a + 2d ಆ್ಯಂಡ್ ಸೊ ಆನ್. ಆ ಸೀಕ್ವೆನ್ಸಲ್ಲಿದ್ದಲ್ಲಿ ನಮ್ಮ ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ನ ಯೂಸ್ ಮಾಡ್ಬೋದು ಫಾರ್ ಯಾವ ಸೀರೀಸ್ಗೆ? ಇಲ್ಲೇನಿದೆ ಇಂಡಿಪೆಂಡೆಂಟ್ ವೇರಿಯೇಬಲ್ ಅಂದರೆ ಎಕ್ಸ್ ಸೀರೀಸಿಗೆ. ಓಕೆನಾ? ಇದು ನಮ್ಮ ಮೊದಲನೇ ಕಂಡೀಷನ್. ಎರಡನೇ ಕಂಡೀಷನ್ ಏನು ಹೇಳ್ತಾ ಇರೋದು, ದ ವ್ಯಾಲ್ಯೂ ಆಫ್ ಎಕ್ಸ್ ಫಾರ್ ವಿಚ್ ದ ವ್ಯಾಲ್ಯೂ ಆಫ್ ವೈ ಟು ಬಿ ಇಂಟರ್ಪೊಲೇಟೆಡ್ ಮಸ್ಟ್ ಬಿ ಒನ್ ಆಫ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ಓನ್ಲಿ. ಈಗ ನಾ ಬರ್ದು ತೋರಿಸ್ತೀನಿ ನೋಡಿ. ಫಾರ್ ಎಕ್ಸಾಂಪಲ್,
ನನ್ನ ಎಕ್ಸ್ ಸೀರೀಸ್ ಮತ್ತು ವೈ ಸೀರೀಸ್ ಇದೆ ಅಂತ ತಿಳ್ಕೊಳ್ವ. ಫಾರ್ ಎಕ್ಸಾಂಪಲ್ ನನ್ನ ಎಕ್ಸ್ ಸೀರೀಸಲ್ಲಿ ಫಾರ್ ವೇರಿಯಸ್ ಇಯರ್ಸ್ ಒಂದು ಅಮೌಂಟ್ ಆಫ್ ಸೇಲ್ಸ್ನ ಬರಿತಾ ಇದ್ದೀನಿ. ಸೊ ಫಾರ್ ದ ಇಯರ್ 2000, 2002, 2004, 2006, 2008. ಓಕೆನಾ ಮಕ್ಕಳೇ, ಇದು ನಮ್ಮ ಎಕ್ಸ್ ಸೀರೀಸ್ ಆಯಿತು. ಈಗ ಮೊದಲನೇ ಕಂಡೀಷನ್ ಎಕ್ಸ್ಪ್ಲೇನ್ ಮಾಡ್ತೀನಿ ನೋಡಿ. ದ ವ್ಯಾಲ್ಯೂಸ್ ಆಫ್ ಇಂಡಿಪೆಂಡೆಂಟ್ ವೇರಿಯೇಬಲ್ ನಮ್ಮ ಎಕ್ಸ್ ಸೀರೀಸ್ ಏನಿದೆ ಶುಡ್ ಹ್ಯಾವ್ ಎ ಕಾಮನ್ ಡಿಫ್ರೆನ್ಸ್. ಅಂದರೆ ಒಂದು ವರ್ಷದಿಂದ ಮತ್ತೊಂದು ವರ್ಷಕ್ಕೆ ಡಿಫ್ರೆನ್ಸ್ ಎಷ್ಟಿದೆ ಮಕ್ಕಳೇ? ಇಲ್ಲಿ 2 ವರ್ಷ ಇದೆ. ಸೊ ನಮ್ಮ ಎಕ್ಸ್ ಸೀರೀಸಲ್ಲಿ ಇರೋಂಥ ಸೀಕ್ವೆನ್ಸ್ ಏನಿದೆ, ಸೀರೀಸ್ ಏನಿದೆ, ಅಲ್ಲಿ ಡಿಫ್ರೆನ್ಸ್ ಏನಿರಬೇಕು? ಥ್ರೂಔಟ್ ಸೇಮ್ ಇರಬೇಕು. ಇದು ನಮ್ಮ ಮೊದಲನೇ ಕಂಡೀಷನ್. ಈಗ ವ್ಯಾಲ್ಯೂಸ್ ಆಫ್ ವೈ ಅನ್ನೋದು ಕೊಟ್ಟಿರ್ತಾರಲ್ವ, ನಾವು ಇಲ್ಲಿ ಸೇ 20, 25, 27, 29, 30 ಈ ರೀತಿ ವ್ಯಾಲ್ಯೂಸ್ ಕೊಟ್ಟಿದ್ದಾರೆ. ಈಗ ಫಾರ್ ಎಕ್ಸಾಂಪಲ್ 2010 ಅಂತ ಕೇಳಿದ್ರೆ 2010 ಇಲ್ಲಿ ನಾವು ಎಸ್ಟಿಮೇಟ್ ಮಾಡಬಹುದು. ಓಕೆನಾ? ಸೇಮ್ ಕಾಮನ್ ಡಿಫ್ರೆನ್ಸ್ ಇದೆ. ಇದು ಎಕ್ಸ್ಟ್ರಾಪೊಲೇಷನ್ ಆಗುತ್ತೆ, ವಿಚ್ ಇಸ್ ಔಟ್ಸೈಡ್ ದ ಸೀರೀಸ್ ಆಯಿತು. ಇಲ್ಲಿ ಯಾವುದಾದ್ರು ಮಧ್ಯದಲ್ಲಿ ಯಾವುದಾದ್ರು ಮಿಸ್ಸಿಂಗ್ ಇದ್ದರೆ ಕಂಡು ಹಿಡಿತಿದ್ರೆ ಇಂಟರ್ಪೊಲೇಷನ್. ಔಟ್ಸೈಡ್ ದ ಸೀರೀಸ್, ಔಟ್ಸೈಡ್ ದ ರೇಂಜ್ ನಾವು ಎಕ್ಸ್ಟ್ರಾಪೊಲೇಷನ್ ಅಂತ ಹೇಳ್ತೀವಿ, ಅಷ್ಟೇ ಡಿಫ್ರೆನ್ಸ್. ಈಗ ನಮ್ಮ ಎರಡನೇ ಕಂಡೀಷನ್ ಏನು ಹೇಳಿದ್ದಾರೆ? ದ ವ್ಯಾಲ್ಯೂ ಆಫ್ ಎಕ್ಸ್ ಫಾರ್ ವಿಚ್ ದ ವ್ಯಾಲ್ಯೂ ಆಫ್ ವೈ ಟು ಬಿ ಇಂಟರ್ಪೊಲೇಟೆಡ್ ಶುಡ್ ಬಿ ಒನ್ ಆಫ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ಓನ್ಲಿ. ಫಾರ್ ಎಕ್ಸಾಂಪಲ್ 2002 ಇಲ್ಲಿ ನಾನು ಮಿಸ್ಸಿಂಗ್ ಅಂತ ಕೊಟ್ಟರೆ ಇದು ಸರಿಯಾದ ಕಂಡೀಷನ್. ಎರಡನೇದು 2004 ಇಲ್ಲಿ ಮಿಸ್ಸಿಂಗ್ ಇದ್ದಾರೆ, ಇಲ್ಲಿ ನಾನು ಕಂಡು ಹಿಡಿತಾ ಇದ್ದರೆ ಇದು ಸರಿಯಾದ ಕಂಡೀಷನ್. ಯಾವ ವರ್ಷಕ್ಕೆ ಎಕ್ಸ್ ಕಂಡು ಹಿಡಿತಾ ಇವಿ, ಇಟ್ ಶುಡ್ ಬಿ ಒನ್ ಆಫ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ಓನ್ಲಿ. ಯಾವುದಕ್ಕೆ ಇಲ್ಲಿ ಬರೋದಿಲ್ಲ? ಫಾರ್ 2005 ಎಷ್ಟು ಅಂತ ಎಸ್ಟಿಮೇಟ್ ಮಾಡೋಕ್ಕೆ ಕೇಳಿದ್ರೆ ನಮ್ಮ ಎಕ್ಸ್ ಸೀರೀಸಲ್ಲಿ ಮಕ್ಕಳೇ 2005 ಅನ್ನೋದಿದೆಯಾ? ಇಲ್ಲ ಅಲ್ವಾ? ಸೊ ಇಲ್ಲೇನು ಹೇಳಿದ್ದಾರೆ? ದ ವ್ಯಾಲ್ಯೂ ಆಫ್ ಎಕ್ಸ್ ಫಾರ್ ವಿಚ್ ವ್ಯಾಲ್ಯೂ ಆಫ್ ವೈ ಇಸ್ ಇಂಟರ್ಪೊಲೇಟೆಡ್ ಶುಡ್ ಬಿ ಒನ್ ಆಫ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್. ಇಲ್ಲಿ 2005 ಅನ್ನೋದು ಎಕ್ಸ್ ಸೀರೀಸಲ್ಲಿರುವಂಥ ವ್ಯಾಲ್ಯೂ ಅಲ್ಲ. ಹಾಗಾಗಿ ಇಲ್ಲಿ ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ಮೆಥಡ್ನ ಯೂಸ್ ಮಾಡೋಕ್ಕಾಗೋದಿಲ್ಲ. ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ಕೆನಾಟ್ ಬಿ ಯೂಸ್ಡ್ ಅಂತ ಹೇಳ್ತೀವಿ. ಈ ಮೆಥಡ್ ಇಲ್ಲಿ ವ್ಯಾಲಿಡ್ ಆಗೋದಿಲ್ಲ. ಅದು ಅರ್ಥ ಆಯ್ತಲ್ವ ಮಕ್ಕಳೇ? ಇಲ್ಲಿ ಯಾವ ವ್ಯಾಲ್ಯೂಸ್ ಆಫ್ ವೈ ನಾವು ಮಿಸ್ಸಿಂಗ್ ಕಂಡು ಹಿಡಿತಾ ಇದ್ದೀವಿ, ಇಟ್ ಶುಡ್ ಬಿ ಒನ್ ಆಫ್ ದ ವ್ಯಾಲ್ಯೂಸ್ ಆಫ್ ಎಕ್ಸ್ ಓನ್ಲಿ ಆಗಿರಬೇಕು. ಯಾವುದಾದ್ರು ಮಧ್ಯದಲ್ಲಿರುವಂಥ ಸೀರೀಸಲ್ಲಿರುವಂಥ ವ್ಯಾಲ್ಯೂಗೆ ನಾವು ಕಂಡು ಹಿಡಿಯೋಕ್ಕಾಗೋದಿಲ್ಲ ಇನ್ ಬಿಟ್ವೀನ್ಗೆ. ಓಕೆ, ದಿಸ್ ಇಸ್ ದ ಕಂಡೀಷನ್ ಫಾರ್ ನಮ್ಮ ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ಮೆಥಡ್. ಓಕೆ ಮಕ್ಕಳೇ, ಈಗ ಒಂದು ಸಿಂಪಲ್ಲಾಗಿ ನೆನ್ಪಿಟ್ಕೊಳ್ಳಿ. ನಮ್ಮ ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ಮೆಥಡ್ಗೆ ನಮ್ಮ ಸೀರೀಸ್ ಬೈನಾಮಿಯಲ್ ಅಂದರೆ 2 ಟರ್ಮ್ ಅಲ್ವಾ ಮಕ್ಕಳೇ? ಇನ್ ಜನರಲ್ ನಮ್ಮ ಈಕ್ವೇಷನ್ y ಮೈನಸ್ 1 ಟು ದ ಪವರ್ n ಈಸ್ ಈಕ್ವಲ್ ಟು 0. ಇದು ನಮ್ಮ ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ನ ಫೈನೈಟ್ ಡಿಫ್ರೆನ್ಸ್ ಮೆಥಡ್ನ ಒಂದು ಫಾರ್ಮುಲಾ. ಈಗ ಲೀಡಿಂಗ್ ಡಿಫ್ರೆನ್ಸ್ ಅಂತ ಹೇಳ್ತೀವಿ, ಇದರ ಫಾರ್ಮುಲಾ ಮಕ್ಕಳೇ. ಈಗ ನಾವು ಕೊಟ್ಟಿರೋಂಥ ವ್ಯಾಲ್ಯೂಸನ್ನು ಯೂಸ್ ಮಾಡಿ ಒಂದು ಯಾವ ವ್ಯಾಲ್ಯೂ ಗೊತ್ತಿಲ್ಲ ಅದನ್ನು ಎಸ್ಟಿಮೇಟ್ ಮಾಡ್ತಾಯಿದ್ದೀವಿ ಅಂತ ಹೇಳಿದೆ. ಈಗ ಅದಕ್ಕೆ ಒಂದು ಫಾರ್ಮುಲಾ ಬರಿತೀವಿ, ಎಕ್ಸ್ಪ್ಯಾನ್ಷನ್ ಬರಿತೀವಿ. ಅದನ್ನು ಹೇಗೆ ಬರೆಯೋದು? ತುಂಬ ಸಿಂಪಲಾಗಿ ನೆನ್ಪಿಟ್ಕೊಳ್ಳೋದಕ್ಕೆ ನಾನು ಒಂದು ಮೆಥಡ್ ಹೇಳ್ಕೊಡ್ತೀನಿ. ಇಲ್ಲಿ ಹಲವಾರು ಮೆಥಡ್ಸ್ ಮಾಡ್ಬೋದು ಮಕ್ಕಳೇ. ಒಂದು ಯೂಸಿಂಗ್ ದ ಕಾಂಬಿನೇಷನ್ಸ್ ಅಂತ ಬರುತ್ತೆ, ಅದನ್ನು ಯೂಸ್ ಮಾಡಿ ಕೂಡ ನಾವು ಕೋಎಫಿಷಿಯೆಂಟ್ಸ್ನ ಕಂಡು ಹಿಡಿಬೋದು. ಎರಡನೇದು ಪಾಸ್ಕಲ್ ಟ್ರಯಾಂಗಲ್ ಅಂತಿದೆ, ಅದು ಕೂಡ ತುಂಬಾ ಈಸಿ. ನಾನು ಮೂರನೇದು ಇನ್ನೂ ಒಂದು ಸಿಂಪಲ್ ಮೆಥಡ್ನ ಹೇಳ್ಕೊಡ್ತೀನಿ. ಸೊ ನೀವು ಪಾಸ್ಕಲ್ ಟ್ರಯಾಂಗಲ್ ಅನ್ನೋದೇನು ಕಾನ್ಸೆಪ್ಟ್ ಇದೆ ಅದನ್ನು ಬರೆಯೋ ಅವಶ್ಯಕತೆಯೂ ಇಲ್ಲ. ಈಗ ಫಾರ್ ಎಕ್ಸಾಂಪಲ್ ನಮ್ಮ ಲೆಕ್ಕ ಕೊಟ್ಟಾಗ ವೈ ಸೀರೀಸಲ್ಲಿ ಒಂದು ಮಿಸ್ಸಿಂಗ್ ವ್ಯಾಲ್ಯೂ ಇರುತ್ತೆ, ಅದನ್ನು ನಾವೀಗ ಕಂಡು ಹಿಡಿಬೇಕು. ನಾವು ಕಂಡು ಹಿಡಿಯೋಕ್ಕಿಂತ ಮುಂಚೆ ಈಕ್ವೇಷನ್ ಬರಿತೀವಲ್ಲ, ಇದನ್ನು ಹೇಗೆ ಬರೆಯೋದು? ಫಾರ್ ಎಕ್ಸಾಂಪಲ್ ನಮಗೆ ಇರುವಂಥ ಸೀರೀಸಲ್ಲಿ 4 ವ್ಯಾಲ್ಯೂಸ್ ಆಫ್ ವೈ ಗೊತ್ತಿದೆ ಅಂತ ತಿಳ್ಕೊಳ್ಳಿ. ಆಗ ನಮ್ಮ ಈಕ್ವೇಷನ್ ಏನಾಗುತ್ತೆ ಗೊತ್ತಾ? y ಮೈನಸ್ 1 ಇಲ್ಲಿ n ಜಾಗದಲ್ಲಿ ಏನು 4 ಹಾಕಬೇಕು ಅಷ್ಟೇ. ಆವಾಗ y ಮೈನಸ್ 1 ಟು ದ ಪವರ್ 4 ಈಕ್ವಲ್ ಟು 0 ಆಗುತ್ತೆ. ಅಕಸ್ಮಾತ್ ನಮಗೆ 3 ವ್ಯಾಲ್ಯೂಸ್ ಆಫ್ y ಗೊತ್ತಿದ್ದಲ್ಲಿ ನಮ್ಮ ಈಕ್ವೇಷನ್ ಏನಾಗುತ್ತೆ? y ಮೈನಸ್ 1 ಟು ದ ಪವರ್ 3 ಈಕ್ವಲ್ ಟು 0. 2 ಗೊತ್ತಿದ್ದಲ್ಲಿ y ಮೈನಸ್ 1 ಟು ದ ಪವರ್ 2 ಈಕ್ವಲ್ ಟು 0 ಆ್ಯಂಡ್ ಸೋ ಆನ್. ಅರ್ಥ ಆಯ್ತಲ್ವ ಮಕ್ಕಳೇ? ಈಗ ಫಾರ್ ಎಕ್ಸಾಂಪಲ್
ಒಂದೊಂದೇ ಬರಿತೀನಿ ನೋಡಿ. ಇಫ್ n ಈಕ್ವಲ್ ಟು 2 ವ್ಯಾಲ್ಯೂಸ್ ಆಫ್ y ನಮಗೆ ಗೊತ್ತಿದ್ದಲ್ಲಿ, ತುಂಬ ಬೇಸಿಕ್ಕಿಂದ ಸ್ಟಾರ್ಟ್ ಮಾಡುವ. 2 ವ್ಯಾಲ್ಯೂಸ್ ನಮಗೆ y ಗೊತ್ತಿದ್ದಲ್ಲಿ ನಮ್ಮ ಈಕ್ವೇಷನ್ನ ಹೇಗೆ ಬರಿತೀವಿ ನೋಡಿ. ಇಲ್ಲಿ ಫಸ್ಟು y2 ನಮ್ಮ n ವ್ಯಾಲ್ಯೂ ಎಲ್ಲಿದೆ ಅಲ್ಲಿಂದ ಸ್ಟಾರ್ಟ್ ಮಾಡುವ. y2 ಸ್ವಲ್ಪ ಸ್ಪೇಸ್ ಬಿಟ್ಟು y1 y0 ಇಲ್ಲಿವರೆಗೂ ಬರೆಯುವ. ಯಾವಾಗಲೂ y0ವರೆಗೂ ಬರೆಯುವ. ನಮ್ಮ ಲೀಡಿಂಗ್ ಡಿಫ್ರೆನ್ಸ್ ಈಕ್ವೇಷನ್ ಈಕ್ವಲ್ ಟು 0. ಓಕೆನಾ ಮಕ್ಕಳೇ? ಈಗ ಇದಕ್ಕೆ ಆಲ್ಜಿಬ್ರೈಕ್ ಸೈನ್ಸ್ ಬರೀಬೇಕು. ಯಾವಾಗಲೂ ಇದೇ ಪ್ಯಾಟರ್ನ್ ಫಾಲೋ ಆಗುತ್ತೆ. ಯಾವುದು? ಪ್ಲಸ್ ಮೈನಸ್ ಪ್ಲಸ್. ಓಕೆ, ಯಾವಾಗಲೂ ಯಾವ ಪ್ಯಾಟರ್ನ್ ಫಾಲೋ ಆಗುತ್ತೆ? ಸ್ಟಾರ್ಟಿಂಗ್ ವಿತ್ ಪ್ಲಸ್ ಮೈನಸ್ ಪ್ಲಸ್, ಮುಗೀತು. ಆಲ್ವೇಸ್ ನೆನ್ಪಿಟ್ಕೊಳ್ಳಿ ಮಕ್ಕಳೇ, ದ ಫಸ್ಟ್ ಆ್ಯಂಡ್ ದ ಲಾಸ್ಟ್ ಕೋಎಫಿಷಿಯಂಟ್ ಏನಿರುತ್ತೆ? ಆಲ್ವೇಸ್ 1 ಆಗಿರುತ್ತೆ. ನಮ್ಮ ಮೊದಲನೇ ಮತ್ತು ಕೊನೆಯ ಕೋಎಫಿಷಿಯಂಟ್ ಆಲ್ವೇಸ್ 1. ಈಗ ಇಲ್ಲಿ ಮಧ್ಯದಲ್ಲಿ ಒಂದು ಕೋಎಫಿಷಿಯಂಟ್ ಇದೆ, ಅದನ್ನು ಕಂಡು ಹಿಡಿಬೇಕು. ನಾವು ಯಾವ ರೀತಿ ಮಾಡುವ ಅಂದರೆ ಮಕ್ಕಳೇ, ಜಸ್ಟ್ ನೀವು ಪೆನ್ಸಿಲಲ್ಲಿ ಬರ್ಕೊಳ್ಳಿ. ಇಲ್ಲಿ ಮೇಲೆ 1 2 3 ಅಂತ ಬರ್ಕೊಳ್ಳಿ. ಈಗ ಏನಾಗುತ್ತೆ? 2 ಇಂಟು 1, ಇಲ್ಲೇನಿದೆ 2 ಮತ್ತು ಸಫಿಕ್ಸ್ ಏನಿದೆ ಕೆಳಗಡೆ 2 ಇದೆ, ಕೋಎಫಿಷಿಯಂಟ್ 1 ಇದೆ. 2 ಇಂಟು 1 ಮಾಡಿದಲ್ಲಿ ಎಷ್ಟಾಯಿತು? 2 ಆಯಿತು. ಡಿವೈಡೆಡ್ ಬೈ 1 ಮಾಡುವ. 2 ಇಂಟು 1 2, ಡಿವೈಡ್ ಇಟ್ ಬೈ 1 2 ಆಯಿತು. ಡನ್ ಮಕ್ಕಳೇ. ನೆಕ್ಸ್ಟ್ ಕೋಎಫಿಷಿಯಂಟ್ ಮಾಡೋ ಅವಶ್ಯಕತೆ ಇಲ್ಲ, ಯಾಕಂದರೆ ಫಸ್ಟ್ ಆ್ಯಂಡ್ ಲಾಸ್ಟ್ 1 ಇರುತ್ತೆ. ಇಲ್ಲಿ ನೋಡಿ, 1 ಇಂಟು 2 ಇಷ್ಟು 2 ಡಿವೈಡೆಡ್ ಬೈ 2 1, ವಿಚ್ ಇಸ್ ಆಲ್ರೆಡಿ ದೇರ್. ನಮಗೆ ಸಿಂಪಲ್ ಅಲ್ವಾ ಮಕ್ಕಳೇ? ಈಗ ಈ ಈಕ್ವೇಷನ್ ಬರೆದ್ಮೇಲೆ ಕೊಟ್ಟಿರೋಂಥ ವ್ಯಾಲ್ಯೂಸ್ನ ನಾವು ಸಬ್ಸ್ಟಿಟ್ಯೂಟ್ ಮಾಡಿ ಜಸ್ಟ್ ಮಲ್ಟಿಪ್ಲೈ, ಆ್ಯಡ್ ಆ್ಯಂಡ್ ಡಿವೈಡ್ ಮಾಡಿದ್ರೆ ಮುಗಿದೋಯ್ತು, ಲೆಕ್ಕ ಮುಗೀತು. ಇದರಂಥ ಈಸಿ ಚಾಪ್ಟರ್ ನಿಮ್ಗೆ ಯಾವುದೂ ಸಿಗೋದಿಲ್ಲ. ಈಗ ನಾನು ಉಳಿದ 3 ಈಕ್ವೇಷನ್ಸ್ ಹೇಗೆ ಮಾಡೋದು ನಾನು ಹೇಳ್ಕೊಡ್ತೀನಿ ನೋಡಿ. ಒಂದೊಂದೇ ಮಾಡೋಷ್ಟೊತ್ತಿ ನಿಮ್ಗೆ ಅರ್ಥ ಆಗತ್ತೆ. ಈಗ n ಈಕ್ವಲ್ ಟು ಕೊಟ್ಟಿರುವಂಥ ಸೀರೀಸಲ್ಲಿ 3 y ವ್ಯಾಲ್ಯೂಸ್ ಗೊತ್ತಿದ್ದಲ್ಲಿ, ಒಂದು ಮಿಸ್ಸಿಂಗ್ ಇದೆ, 3 ವ್ಯಾಲ್ಯೂಸ್ ಆಫ್ y ಗೊತ್ತಿದೆ. ಅದರ ಎಕ್ಸ್ಪ್ಯಾನ್ಷನ್ ಹೇಗೆ ಬರಿತೀವಿ? ಸೊ ಹೇಗೆ ಸ್ಟಾರ್ಟ್ ಮಾಡಬೇಕು? y, ಇಲ್ಲಿ n ವ್ಯಾಲ್ಯೂ ಎಷ್ಟು ಗೊತ್ತಿದೆ? 3 ಗೊತ್ತಿದೆ. ಸೊ y3, ಅದಾದಮೇಲೆ y2, ಅದಾದಮೇಲೆ y1, ನೆಕ್ಸ್ಟ್ y0 ಈಕ್ವಲ್ ಟು 0. ಓಕೆನಾ ಮಕ್ಕಳೇ? ಸ್ಟೆಪ್ 1 ಸಿಂಪಲ್ಲ. ಇದಾದಮೇಲೆ ಆಲ್ಜಿಬ್ರೈಕ್ ಸೈನ್ಸ್ ಬರೆಯುವ. ಪ್ಲಸ್ ಮೈನಸ್ ಪ್ಲಸ್ ಮೈನಸ್, ಡನ್. ಓಕೆನಾ? ಈಗ ಉಳಿದ ಕೋಎಫಿಷಿಯಂಟ್ಸ್ 2 ಇದೆ, ಇದು ನಮಗೆ ಬೇಕು. ಏನು ಹೇಳಿದೆ? ಮೇಲೆ ನಂಬರ್ಸ್ ಬರ್ಕೊಳ್ಳಿ ಅಂತ ಹೇಳಿದೆ. ಇಲ್ಲಿ ನೋಡಿ, 1 2 3 4 ಈ ಮೇಲಿರೋಂಥ ನಂಬರ್ಸಿಂದ ನಾವು ಡಿವೈಡ್ ಮಾಡುವಂಥದ್ದು. ಈಗ ನಾನು ಹೇಳಿನಿ, ಆಲ್ವೇಸ್ ನಮ್ಮ ಫಸ್ಟ್ ಮತ್ತು ಲಾಸ್ಟ್ ಕೋಎಫಿಷಿಯಂಟ್ ಏನಿರುತ್ತೆ ಮಕ್ಕಳೇ? 1 ಇರುತ್ತೆ ಅಂತ ಹೇಳಿದೆ, ಕರೆಕ್ಟಾ? ಈಗ ಉಳಿದ 2 ಕೋಎಫಿಷಿಯಂಟ್ಸಿಗೆ ಏನು ಮಾಡುವ? 1 ಇಂಟು 3 ಎಷ್ಟು ಮಕ್ಕಳೇ? 1 ಇಂಟು 3 ಇಸ್ 3 ಆಯಿತು. 3 ಡಿವೈಡೆಡ್ ಬೈ 1 ಎಷ್ಟು? 3 ಡಿವೈಡೆಡ್ ಬೈ 1 ಇಸ್ 3, ಮುಗೀತು. ಈಗ ನೆಕ್ಸ್ಟ್ ಏನು ಮಾಡಬೇಕು? 3 ಇಂಟು 2 ಮಾಡಿ. 3 ಇಂಟು 2 ಎಷ್ಟು? 6. 6 ಡಿವೈಡೆಡ್ ಬೈ 2 ಮಾಡಿದಲ್ಲಿ ವಿ ಗೆಟ್ 3 ಅಗೇನ್, ಮುಗೀತು. ನಮ್ಮ ಎಕ್ಸ್ಪ್ಯಾನ್ಷನ್ನೇ ಬಂದೋಯ್ತು. ಇಲ್ಲಿ ಆಲ್ರೆಡಿ 1 ಇದೆ, ಮತ್ತೆ ಮಾಡೋ ಅವಶ್ಯಕತೆ ಇಲ್ಲ. ನೋಡಿ, 3 ಇಂಟು 1 3 ಆಯಿತು, ಡಿವೈಡೆಡ್ ಬೈ 3 1, ನಮ್ಗೆ ಆಲ್ರೆಡಿ ಇದೆ. ಈಸಿ ಅಲ್ವಾ ಮಕ್ಕಳೇ ಈಕ್ವೇಷನ್ ಬರೆಯೋದು? ಈಗ ನೋಡಿ, n ಈಕ್ವಲ್ ಟು 4ಗೆ n ಈಕ್ವಲ್ ಟು 4. ಈಗ ಹೇಗೆ ಸ್ಟಾರ್ಟ್ ಮಾಡಬೇಕು? y4 y3 y2 y1 y0, 0ವರೆಗೂ ಬರೆದು ಈಕ್ವಲ್ ಟು 0. ನೆಕ್ಸ್ಟ್ ಏನು ಮಾಡಬೇಕು? ಆಲ್ಜಿಬ್ರೈಕ್ ಸೈನ್ಸ್ ಕೊಡಬೇಕು. ಸೊ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್. ಓಕೆನಾ? ಈಗ ನಮ್ಮ ಫಸ್ಟ್ ಮತ್ತು ಲಾಸ್ಟ್ ಕೋಎಫಿಷಿಯಂಟ್ ಆಲ್ವೇಸ್ 1 ಆಗಿರುತ್ತೆ. ಈಗ ಉಳಿದ ಕೋಎಫಿಷಿಯಂಟ್ಸ್ಗೋಸ್ಕರ ಮೇಲ್ ಬರೆಯುವ ರೆಫರೆನ್ಸಿಗೆ 1 2 3 4 5 ಇದನ್ನು ಪೆನ್ಸಿಲಲ್ಲಿ ಬರ್ಕೊಳ್ಳಿ. ಈಗ 1 ಇಂಟು 4 4 ಆಯಿತು. 4 ಡಿವೈಡೆಡ್ ಬೈ 1 4, ನಮ್ಮ 2ನೇ ಕೋಎಫಿಷಿಯಂಟ್ ಬಂತು. ಈಗ ನೆಕ್ಸ್ಟ್ ಕೋಎಫಿಷಿಯಂಟಿಗೆ ನೋಡಿ, 4 ಇಂಟು 3 12. 12 ಡಿವೈಡೆಡ್ ಬೈ 2 ಎಷ್ಟಾಯಿತು? 6 ಆಯಿತು. ಡಿವೈಡೆಡ್ ಬೈ 2 ಮಾಡಿದ್ವಿ. ಸೊ 4 3s are 12. 12 ಡಿವೈಡೆಡ್ ಬೈ 2 6, ಮುಗೀತು. ಈಗ ಮತ್ತೆ ನೋಡಿ, 6 ಇಂಟು 2 ಎಷ್ಟು? 12. 12 ಡಿವೈಡೆಡ್ ಬೈ 3 4, ಮುಗೀತು ಮಕ್ಕಳೇ.
ನಮ್ಮ ಎಕ್ಸ್ಪ್ಯಾನ್ಷನ್ನೇ ಬಂದ್ಬಿಡ್ತು. ಅರ್ಥ ಆಯ್ತಲ್ವ ಮಕ್ಕಳೇ? ಈಗ ಅದೇ ರೀತಿ ಮತ್ತೊಂದು ಈಕ್ವೇಷನ್ ಬರಿತೀನಿ. n = 5. ಹೇಗೆ ಸ್ಟಾರ್ಟ್ ಮಾಡಬೇಕು ನಮ್ಮ ಈಕ್ವೇಷನ್? y5 y4 y3 y2 y1 y0 = 0 ಆಗಿರುತ್ತೆ. ನಮ್ಮ ಆಲ್ಜಿಬ್ರಾಯಿಕ್ ಸೈನ್ಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್, ಸಿಂಪಲ್ ಅಲ್ವಾ ಮಕ್ಕಳೇ? ಸೊ 1 ಆ್ಯಂಡ್ 1 ನಮ್ಮ ಫಸ್ಟ್ ಮತ್ತು ಲಾಸ್ಟ್ ಕೋಎಫಿಷಿಯಂಟ್ 1 ಆಗಿರುತ್ತೆ. ಸಿಂಪಲ್ಲ? ಈಗ ನಮ್ಮ ರೆಫರೆನ್ಸಿಗೆ ಮೇಲೆ ಬರ್ಕೊಡುವ ಪೆನ್ಸಿಲಲ್ಲಿ 1 2 3 4 5 6. ಈಗ 5 × 1 5 ಆಯಿತು. 5 / 1 5 ಮುಗೀತು. ನೆಕ್ಸ್ಟು 5 × 4 = 20. 20 / 2 10. ಅದೇ ರೀತಿ 10 × 3 30 ಆಯಿತು. 30 / 3 ಮತ್ತೆ 10 ಆಯಿತು. ಅದೇ ರೀತಿ ನೆಕ್ಸ್ಟು 10 × 2 20. 20 / 4 5 ಮುಗೀತು ಮಕ್ಕಳೇ. ಎಕ್ಸ್ಪ್ಯಾನ್ಷನ್ನೇ ಬಂದೋಯ್ತು. ಅರ್ಥ ಆಯ್ತಲ್ವ ಮಕ್ಕಳೇ? ಇದನ್ನು ನಾವು ಯೂಸಿಂಗ್ ಕಾಂಬಿನೇಷನ್ ಕೂಡ ಕೋಎಫಿಷಿಯಂಟ್ಸ್ನ ಕಂಡು ಹಿಡಿಬೋದು. ಪಾಸ್ಕಲ್ ಟ್ರಯಾಂಗಲಿಂದ ಮಾಡ್ಬೋದು. ಓಕೆ, ಆದರೆ ಅದಕ್ಕಿಂತ ಯಾವುದೇ ಟ್ರಯಾಂಗಲ್ ಬರೀದೆ ಕೋಎಫಿಷಿಯಂಟ್ ಕ್ಯಾಲ್ಕುಲೇಟ್ ಮಾಡಿದೆ. ಇದು ಒನ್ ಆಫ್ ದ ಅದರ್ ಸಿಂಪಲ್ ಮೆಥಡ್ ಮಕ್ಕಳೇ. ಇದು ಬಿಟ್ಟರೆ ಬೇರೆ ಎಕ್ಸ್ಪ್ಯಾನ್ಷನ್ಸೇ ಇಲ್ಲ. ಈಗ ನಿಮಗೆ ಈ ಮೆಥಡ್ ಸಿಂಪಲಾಗಿ ನಿಮ್ಗೆ ಅರ್ಥ ಆಗಿದ್ದಲ್ಲಿ ನನಗೆ ನೀವೇನು ಮಾಡಬೇಕು ಗೊತ್ತಾ? y-1 to the power 6 = 0ಗೆ ಈ ಕೋಎಫಿಷಿಯಂಟ್ಸ್ ಏನಿದೆಯಲ್ಲ ಮಕ್ಕಳೇ 1 5 10 ಈ ಥರ y-1 n = 6 ಆಗಿದ್ದಲ್ಲಿ ನಮ್ಮ ಕೋಎಫಿಷಿಯಂಟ್ಸ್ ಏನು ಬರುತ್ತೆ ಇದನ್ನು ಕಮೆಂಟ್ ಮಾಡಿ ತಿಳಿಸ್ತೀರಾ? ನಾನು ನೋಡ್ತೀನಿ. ಎಷ್ಟು ಜನ ಮಾಡ್ತೀರಾ ನಾನು ನೋಡ್ತೀನಿ ಕರೆಕ್ಟಾಗಿ. ಈ ಸಿಂಪಲ್ ಮೆಥಡ್ ಇದೆ. ನನಗೇನು ಮಾಡಬೇಕು? n = 6 ಅಂದರೆ ನಮ್ಮ ಈಕ್ವೇಷನ್ y-1 to the power 6 = 0 ಆಗಿದ್ದಲ್ಲಿ ಈ ಎಕ್ಸ್ಪ್ಯಾನ್ಷನ್ ಏನು ಬರುತ್ತೆ ಅಂತ ನೀವು ಬರ್ದಿಲ್ಲ ಅನ್ನೋ ಪರವಾಗಿಲ್ಲ. ಈ ಕೋಎಫಿಷಿಯಂಟ್ಸ್ ಏನು ನನಗೆ ಕಮೆಂಟ್ ಮಾಡಿ. 1 5 10 ಈ ಥರ ಕೋಎಫಿಷಿಯಂಟ್ಸ್ ಏನು ಬರುತ್ತೆ ಕಮೆಂಟ್ ಮಾಡಿ. ನಾನು ವೆಯ್ಟ್ ಮಾಡ್ತೀನಿ. ಎಷ್ಟು ಜನ ಮಾಡ್ತೀರಾ ಕರೆಕ್ಟಾಗಿ? ಲೆಟ್ ಮಿ ಹ್ಯಾವ್ ಎ ಲುಕ್. ಓಕೆ, ಮಾಡ್ತೀರಲ್ವಾ? ಸೊ ಬನ್ನಿ ಮಕ್ಕಳೇ, ಈಗ ಈ ಲೆಕ್ಕನ ಸ್ಟಾರ್ಟ್ ಮಾಡುವ. ಏನು ಕೊಟ್ಟಿದ್ದಾರೆ? ಯೂಸ್ ದ ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ಮೆಥಡ್ ಟು ಅಸರ್ಟೈನ್ ದ ಮೋಸ್ಟ್ ಲೈಕ್ಲಿ ಇಂಡೆಕ್ಸ್ ನಂಬರ್ ಫಾರ್ ದ ಇಯರ್ 1983. ಓಕೆ, ಇಲ್ಲಿ 1983ಗೆ ಒನ್ ಆಫ್ ದ ಮಿಸ್ಸಿಂಗ್ ವ್ಯಾಲ್ಯೂ ಇದೆ. ಇದನ್ನು ಯೂಸಿಂಗ್ ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ಮೆಥಡ್ ಕಂಡು ಹಿಡೀರಿ ಅಂತ ಹೇಳಿದ್ದಾರೆ. ಓಕೆ, ತುಂಬಾ ಈಸಿ ಇದೆ ಮಕ್ಕಳೇ. ಸೊ ನಮ್ಮ ಸ್ಟೆಪ್ 1 ಇದು ನಮ್ಮ ಎಕ್ಸ್ ಸೀರೀಸ್ ಆಗಿದೆ, ಇದು ನಮ್ಮ ವೈ ಸೀರೀಸ್ ಆಗಿದೆ ಅಲ್ವಾ? ನಮ್ಮ ವೈ ಸೀರೀಸಲ್ಲಿ ಇರೋವಂಥ ವ್ಯಾಲ್ಯೂಸ ನಾವು ಫಸ್ಟ್ ಹೆಸರು ಕೊಡುವ. ಸೊ ಇದು y0, ಇದು y1, ಮಿಸ್ಸಿಂಗ್ ವ್ಯಾಲ್ಯೂ ಇಸ್ y2, ಇದು y3 ಮತ್ತು y4. ಓಕೆನಾ ಮಕ್ಕಳೇ? ಸಿಂಪಲ್. ಈಗ ನಮ್ಮ ವೈ ಸೀರೀಸಲ್ಲಿ ನೀವು ಅಬ್ಸರ್ವ್ ಮಾಡಿ, ನಮಗೆ ಎಷ್ಟು ವ್ಯಾಲ್ಯೂಸ್ ಗೊತ್ತಿದೆ ಮಕ್ಕಳೇ? 1 2 3 4 ವ್ಯಾಲ್ಯೂಸ್ ಗೊತ್ತಿದೆ, ಒಂದು ಮಿಸ್ಸಿಂಗ್ ಇದೆ. ಕರೆಕ್ಟಾ? ಸೊ ಸ್ಟೆಪ್ 1 ಹಿಯರ್ n = 4 ವ್ಯಾಲ್ಯೂಸ್ ಆಫ್ y's ಆರ್ ನೋನ್. ಓಕೆನಾ ಮಕ್ಕಳೇ? 4 ವ್ಯಾಲ್ಯೂಸ್ ನಮಗೆ ಗೊತ್ತಿದೆ. ಸೊ ನಮ್ಮ ಲೀಡಿಂಗ್ ಡಿಫರೆನ್ಸ್ ಈಕ್ವೇಷನ್ ಏನಿದೆ ಅಂದರೆ, ಸೊ y-1 to the power n = 0 ಇರುತ್ತೆ. ಸೊ ದಿಸ್ ಇಂಪ್ಲೈಸ್ ಇಲ್ಲಿ y-1 to the power 4 = 0. ಯಾಕೆ? ನಮ್ಮ ವೈಯಲ್ಲಿ 4 ವ್ಯಾಲ್ಯೂಸ್ ನಮಗೆ ಗೊತ್ತಿದೆ. ಸೊ ನಮ್ಮ ಲೀಡಿಂಗ್ ಡಿಫರೆನ್ಸ್ ಈಕ್ವೇಷನ್ ಏನಾಯಿತು? y-1 to the power 4 = 0. ಇದಾದಮೇಲೆ ನಾನು ಹೇಳಿಕೊಟ್ಟಿದ್ನಲ್ವ ಮಕ್ಕಳೇ, ಹೇಗೆ ಸ್ಟಾರ್ಟ್ ಮಾಡಬೇಕು 4 ವ್ಯಾಲ್ಯೂಸ್ ಗೊತ್ತಿದ್ದಲ್ಲಿ? ಸೊ y4 ಇಂದ ಸ್ಟಾರ್ಟ್ ಮಾಡಬೇಕು. y4, ಅದಾದಮೇಲೆ y3, ನೆಕ್ಸ್ಟು y2, y1, y0 ಈಸ್ ಈಕ್ವಲ್ ಟು 0. ನಮ್ಮ ಈಕ್ವೇಷನ್ನ ಎಕ್ಸ್ಪ್ಯಾನ್ಷನ್ ಬರೆಯುವ ಆಲ್ವೇಸ್ ಸ್ಟಾರ್ಟ್ಸ್ ವಿತ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್. ಓಕೆನಾ ಮಕ್ಕಳೇ? ಸಿಂಪಲ್. ಆಲ್ವೇಸ್ ದ ಫಸ್ಟ್ ಮತ್ತು ಲಾಸ್ಟ್ ಕೋಎಫಿಷಿಯಂಟ್ ಏನಾಗಿರುತ್ತೆ? 1 ಆಗಿರುತ್ತೆ. ಸೊ ಅದನ್ನು ಬರೆದ್ವಿ. ಸೊ 4 × 1 4 ಆಯಿತು, /1 ಮಾಡಿದ್ರೆ 4 ಆಯಿತು. 4 × 3 12, 12 / 2
6 ಆಯಿತು. 6 ಇಂಟು 2 12, 12 ಡಿವೈಡೆಡ್ ಬೈ 3 ಮತ್ತು 4 ಆಯಿತು. ಸೊ ಈಕ್ವೇಷನ್ ನಮ್ಮ ಪ್ರೀವಿಯಸ್ ಸ್ಟೆಪ್ಪಲ್ಲಷ್ಟೇ ನಾವು ಕಲ್ತಿದ್ವಲ್ಲ ಮಕ್ಕಳು ಹೇಗೆ ಬರೆಯೋದು ಅಂತ. ಈಗ ನಮ್ಮ ಎಕ್ಸ್ಪ್ಯಾನ್ಷನ್ ಬರೆದಾಯಿತು. ನಮ್ಮ ನೆಕ್ಸ್ಟ್ ಸ್ಟೆಪ್ ಏನು ಮಕ್ಕಳೇ, ಕೊಟ್ಟಿರುವಂಥ ವೈ ವ್ಯಾಲ್ಯೂಸ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡುವಂಥದ್ದು. ಸೊ 1 ಟೈಮ್ಸ್ ನಮ್ಮ y4 ವ್ಯಾಲ್ಯೂ ಎಷ್ಟಿದೆ, 212 ಇದೆ, ಮೈನಸ್ 4 ಇಂಟು y3 ವ್ಯಾಲ್ಯೂ ಎಷ್ಟಿದೆ, 157, ಪ್ಲಸ್ 6 ಟೈಮ್ಸ್ y2 ಗೊತ್ತಿಲ್ಲ, ಸೊ y2 ಆ್ಯಸ್ ಇಟ್ ಈಸ್, ಮೈನಸ್ 4 ಟೈಮ್ಸ್ ನಮ್ಮ y1 ವ್ಯಾಲ್ಯೂ ಎಷ್ಟು ಕೊಟ್ಟಿದ್ದಾರೆ, 107, ಪ್ಲಸ್ 1 ಟೈಮ್ y0 ವ್ಯಾಲ್ಯೂ ಎಷ್ಟು, 100, ಈಕ್ವಲ್ ಟು 0 ಬರೆಯೋದನ್ನು ಮರಿಬೇಡಿ, ವೆರಿ ವೆರಿ ಇಂಪಾರ್ಟೆಂಟ್. ಓಕೆನಾ ಮಕ್ಕಳೇ. ಈಗ ಈ ಈಕ್ವೇಷನ್ನ 2 ಸ್ಟೆಪ್ಪಲ್ಲಿ ಸಿಂಪ್ಲಿಫೈ ಮಾಡಿದ್ರೆ ಲೆಕ್ಕನೇ ಮುಗ್ದೋಯ್ತು, ಅಷ್ಟು ಈಸಿ. ಅರ್ಥ ಆಗ್ತಾ ಇದೆಯಾ? ಇಲ್ಲಿ ನೋಡಿ, 1 ಇಂಟು 212, 212, ಮೈನಸ್ 4 ಇಂಟು 157, 628 ಆಯಿತು. ಅದಾದಮೇಲೆ ಪ್ಲಸ್ 6y2 ಆ್ಯಸ್ ಇಟ್ ಈಸ್, ಮೈನಸ್ 4 ಇಂಟು 107, 428 ಆಯಿತು, ಪ್ಲಸ್ 1 ಇಂಟು 100 ಇಸ್ 100 ಆಯಿತು, ಈಕ್ವಲ್ ಟು 0. ಈಗ ನಾನು ಏನು ಮಾಡ್ತೀನಿ, 6y2 ಆ್ಯಸ್ ಇಟ್ ಈಸ್ ಬರ್ಕೊತೀನಿ. ಇಲ್ಲಿರುವಂಥ ವ್ಯಾಲ್ಯೂಸ್ ನಾನು ಸಿಂಪ್ಲಿಫೈ ಆ್ಯಡ್ ಅಥವಾ ಸಪ್ರಾಕ್ಟ್ ಮಾಡಿದ್ದಲ್ಲಿ ಇಲ್ಲಿ ನೋಡಿ. ಈಗ ಮೈನಸ್ 628 ಮೈನಸ್ 428, ನನಗಿರುವಂಥ ನೆಗೆಟಿವ್ ವ್ಯಾಲ್ಯೂಸ್ ಇದೆರಡು. ಸೊ ಮೈನಸ್ 628 ಮೈನಸ್ 428 ಆ್ಯಡ್ ಮಾಡಿಕೊಂಡೆ. ಸೊ ಮೈನಸ್ 1056. ನನಗೆ ಪಾಸಿಟಿವ್ ವ್ಯಾಲ್ಯೂಸ್ ಯಾವುದೆಲ್ಲ ಇದೆ ಮಕ್ಕಳೇ, 212 ಮತ್ತು 100 ಆ್ಯಡ್ ಮಾಡಿದ್ರೆ ಪ್ಲಸ್ 312 ಆಯಿತು, ಈಕ್ವಲ್ ಟು 0. ಈಗ ಇದನ್ನು ಬರೆದಲ್ಲಿ 6y2 ಈಗ 1056 ಮೈನಸ್ 1056 ಪ್ಲಸ್ 312 ಮಾಡಿದಲ್ಲಿ ಮೈನಸ್ 744 ಈಕ್ವಲ್ ಟು 0. ದಿಸ್ ಇಂಪ್ಲೈಸ್ ನಮ್ಮ 6y2 ವಿಲ್ ಬಿ ಈಕ್ವಲ್ ಟು 744. ಸೊ ನಮ್ಮ y2 ಏನಾಗುತ್ತೆ ಮಕ್ಕಳೇ, 744 ಡಿವೈಡೆಡ್ ಬೈ 6 ವಿಚ್ ಈಸ್ ಈಕ್ವಲ್ ಟು 744 ಡಿವೈಡೆಡ್ ಬೈ 6 ಮಾಡಿದಲ್ಲಿ 124. ಡನ್ ಮಕ್ಕಳೇ, ಇದು ನಮ್ಮ ಮಿಸ್ಸಿಂಗ್ ವ್ಯಾಲ್ಯೂ. ಆ್ಯಂಡ್ ದಿಸ್ ಇಸ್ ಎ 5 ಮಾರ್ಕ್ ಕ್ವೆಶನ್ ಮಕ್ಕಳೇ. ಈಸಿ, ಅರ್ಥ ಆಗ್ತಾ ಇದೆಯಲ್ವಾ? ಸೊ ನಮ್ಮ ಸ್ಟೆಪ್ 1 ನಾವು ಹೇಗೆ ಸ್ಟಾರ್ಟ್ ಮಾಡಿದ್ವಿ, ನಮ್ಮ ವೈ ಸೀರೀಸಲ್ಲಿ ಇರುವಂಥ ವ್ಯಾಲ್ಯೂಸ್ y0, y1, y2, y3, y4 ಇದನ್ನು ನೇಮ್ ಮಾಡ್ಕೊಂಡ್ವಿ. ಇಲ್ಲಿ ನಮ್ಮ ವೈ ಸೀರೀಸಲ್ಲಿ 1, 2, 3, 4 4 ವ್ಯಾಲ್ಯೂಸ್ ಆಫ್ ವೈ ಗೊತ್ತಿತ್ತು. ಸೊ ಹಾಗಾಗಿ ಇನ್ ಜನರಲ್ ನಮ್ಮ ಲೀಡಿಂಗ್ ಡಿಫರೆನ್ಸ್ ಈಕ್ವೇಷನ್ y ಮೈನಸ್ 1 ಟು ದ ಪವರ್ n ಈಕ್ವಲ್ ಟು 0 ಇರುತ್ತೆ. ಇಲ್ಲಿ ನಮಗೆ 4 ವ್ಯಾಲ್ಯೂಸ್ ಆಫ್ ವೈ ಗೊತ್ತಿರೋದಕ್ಕೆ y ಮೈನಸ್ 1 ಟು ದ ಪವರ್ 4 ಈಕ್ವಲ್ ಟು 0 ಆಯಿತು. ನಾನು ಹೇಳ್ಕೊಟ್ಟಂಗೆ ಎಕ್ಸ್ಪ್ಯಾನ್ಷನ್ ಬರೀರಿ. ಅದಾದಮೇಲೆ ವೈ ವ್ಯಾಲ್ಯೂಸ್ ಏನಿದೆ ರೆಸ್ಪೆಕ್ಟಿವ್ಲಿ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡಿದ್ರೆ 2 ಸ್ಟೆಪ್ಪಲ್ಲಿ ಮುಗಿದೋಯ್ತು. ದಿಸ್ ಇಸ್ ಎ 5 ಮಾರ್ಕ್ ಕ್ವೆಶನ್. ಈಸಿ ಅಲ್ವಾ ಮಕ್ಕಳೇ? ಎಕ್ಸಾಮಲ್ಲಿ ಸೆಕ್ಷನ್ ಸಿ ಅಲ್ಲಿ ಈ ರೀತಿ ಒಂದು 5 ಮಾರ್ಕ್ ಕ್ವೆಶನ್ ಗ್ಯಾರಂಟಿ ಬಂದೇ ಬರುತ್ತೆ. ಓಕೆ, ಸೊ ಮಿಸ್ ಮಾಡ್ಕೊಳಕ್ಕೆ ಹೋಗ್ಬೇಡಿ, ತುಂಬಾ ಈಸಿ ಚಾಪ್ಟರ್ ಇದೆ. ಓಕೆ, ಇಲ್ಲೇನು ಕೊಟ್ಟಿದ್ದಾರೆ ಮತ್ತು ಯೂಸಿಂಗ್ ಸೂಟಬಲ್ ಮೆಥಡ್ ಆಫ್ ಇಂಟರ್ಪೊಲೇಷನ್ ನಮ್ಗೆ ಹೇಳ್ಕೊಟ್ಟಿರೋದು. ಇಲ್ಲಿ ಸಿಲೆಬಸ್ ಒಂದೇ ಮೆಥಡ್, ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್. 2004 ಒನ್ ಆಫ್ ದ ವ್ಯಾಲ್ಯೂ ಮಿಸ್ಸಿಂಗ್ ಇದೆ, ಅದನ್ನು ನಾವು ಕಂಡು ಹಿಡಿಬೇಕು. ಓಕೆ, ನಾವು ಇದನ್ನು ನೇಮ್ ಮಾಡೋದಾದರೆ ಇದನ್ನು y0, y1, y2, ಇದು y3, y4 ಮತ್ತು y5 ಎಷ್ಟು ವ್ಯಾಲ್ಯೂಸ್ ಗೊತ್ತಿದೆ? 1, 2, 3, 4, 5 ಅಲ್ವಾ ಮಕ್ಕಳೇ? ಸಿಂಪಲ್. ಹಿಯರ್ n ಈಕ್ವಲ್ ಟು 5 ವ್ಯಾಲ್ಯೂಸ್ ಆಫ್ ವೈಸ್ ಆರ್ ನೋನ್. ಈಗ 5 ವ್ಯಾಲ್ಯೂಸ್ ಆಫ್ ವೈಸ್ ಆರ್ ನೋನ್. ಸೊ ನಮ್ಮ ಲೀಡಿಂಗ್ ಡಿಫರೆನ್ಸ್ ಈಕ್ವೇಷನ್ ಇನ್ ಜನರಲ್ ನಮಗಿರೋದು y ಮೈನಸ್ 1 ಟು ದ ಪವರ್ n ಈಕ್ವಲ್ ಟು 0. ದಿಸ್ ಇಂಪ್ಲೈಸ್ y ಮೈನಸ್ 1 ಟು ದ ಪವರ್ 5 ಈಕ್ವಲ್ ಟು 0 ಆಗುತ್ತೆ. ಪವರ್ 5 ಯಾಕೆ? ಯಾಕಂದರೆ 5 ವ್ಯಾಲ್ಯೂಸ್ ಆಫ್ ವೈಸ್ ಆರ್ ನೋನ್. ಸೊ ಎಕ್ಸ್ಪ್ಯಾನ್ಷನ್ ಬರೆಯುವ ಹೇಗೆ? ಸೊ y5, y4,
y3, y2, y1, y0 should be equal to 0. ಸಿಂಪಲ್ಲ ಮಕ್ಕಳೇ. ಅದಾದಮೇಲೆ ಆಲ್ಜಿಬ್ರೈಕ್ಸ್ ಏನು ಕೊಡಿ, ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್. ನಮ್ಮ ಫಸ್ಟ್ ಮತ್ತು ಲಾಸ್ಟ್ ಕೋಎಫಿಷಿಯಂಟ್ ಆಲ್ವೇಸ್ 1 ಅಲ್ವಾ ಮಕ್ಕಳೇ. ಈಗ 5 ಇಂಟು 1 5 ಡಿವೈಡೆಡ್ ಬೈ 1 5 ಆಯಿತು. 5 4 20, 20 ಡಿವೈಡೆಡ್ ಬೈ 2 ಏನಾಗುತ್ತೆ 10 ಆಗುತ್ತೆ. 10 3 30, 30 ಡಿವೈಡೆಡ್ ಬೈ 3 ಆದಲ್ಲಿ ಮತ್ತೆ 10, 10 2 20 ಡಿವೈಡೆಡ್ ಬೈ 4 ಮತ್ತು 5. ಡನ್ ಮಕ್ಕಳೇ, ನನ್ನ ಎಕ್ಸ್ಪ್ಯಾನ್ಷನ್ ಬಂತು. ಈಗ ನನ್ನ ಕೆಲಸ ಏನು, ಕೊಟ್ಟಿರುವಂಥ ವೈ ವ್ಯಾಲ್ಯೂಸ್ನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿ ಸಿಂಪ್ಲಿಫೈ ಮಾಡುವಂಥದ್ದು. ಈಗ y5 1 ಇಂಟು 780 ಮೈನಸ್ 5 ಇಂಟು 525 ಪ್ಲಸ್ 10 y3 ಮಿಸ್ಸಿಂಗ್ ಇದೆ, y3 ಆಸ್ ಇಟ್ ಈಸ್ ಬರೆಯುವ. ಓಕೆನಾ. ಅದಾದಮೇಲೆ ಮೈನಸ್ 10 ಇಂಟು y2 ವ್ಯಾಲ್ಯೂ ಎಷ್ಟು 365 ಪ್ಲಸ್ 5 ಇಂಟು ನಮ್ಮ y1 ವ್ಯಾಲ್ಯೂ ಎಷ್ಟಿದೆ 235 ಮೈನಸ್ 1 ಇಂಟು y0 ವ್ಯಾಲ್ಯೂ 150 ಈಕ್ವಲ್ ಟು 0. ಸಿಂಪಲ್ ಅಲ್ವಾ ಮಕ್ಕಳೇ. ಈಗ ವ್ಯಾಲ್ಯೂಸ್ನ ಮಲ್ಟಿಪ್ಲೈ ಮಾಡಿ ಬರೆಯುವ 780 ಮೈನಸ್ 5 ಇಂಟು 525 ಮಾಡಿದಲ್ಲಿ ಮೈನಸ್ 2625 ಪ್ಲಸ್ 10 y3 ಆಸ್ ಇಟ್ ಈಸ್ 365 ಇಂಟು 10 3650 ಪ್ಲಸ್ 5 ಇಂಟು 235 1175 ಮೈನಸ್ 1 ಇಂಟು 150 ಈಸ್ 150 ಈಕ್ವಲ್ ಟು 0 ಆಯಿತು. ಸರಿ, ಈಗ ಪ್ಲಸ್ 10y3 ಇದೆ. ಓಕೆ, 10y3. ಈಗ ನಮ್ಮ ಪಾಸಿಟಿವ್ ವ್ಯಾಲ್ಯೂಸ್ ಯಾವುದೆಲ್ಲ ಇದೆ ಮಕ್ಕಳೇ, 780 ಇದೆ, ಅದಾದಮೇಲೆ 1175 ಇದೆ. ಸೊ 780 ಪ್ಲಸ್ 1175 ಮಾಡಿದಲ್ಲಿ ಪ್ಲಸ್ 1955 ಆಗ್ತಾಯಿದೆ. ಸಿಂಪಲ್ಲ. ಅದಾದಮೇಲೆ ನೆಗೆಟಿವ್ ವ್ಯಾಲ್ಯೂಸ್ ಯಾವುದೆಲ್ಲ ಇದೆ, 2625 ಇದೆ, ಅದಾದಮೇಲೆ 3650 ಇದೆ, ಪ್ಲಸ್ 150 ಇದೆ. ಈ ಮೂರನ್ನು ಆ್ಯಡ್ ಮಾಡಿದ್ರೆ ಮೈನಸ್ ನೆಗೆಟಿವ್ ಟೋಟಲ್ ಬಂದಿದ್ದು ನೆಗೆಟಿವ್ ವ್ಯಾಲ್ಯೂಸ್ ಆ್ಯಡ್ ಮಾಡಿದಾಗ 6425 ಈಕ್ವಲ್ ಟು 0. ಈಗ 10y3 ಇಲ್ಲಿ ಗ್ರೇಟರ್ ನಂಬರ್ ಸೈನ್ ಮೈನಸ್ ಇದೆ. ಸೊ ಮೈನಸ್ 6425 ಪ್ಲಸ್ 1955 ಮಾಡಿದಲ್ಲಿ ಮೈನಸ್ 4470 ಬರ್ತದೆ ಈಕ್ವಲ್ ಟು 0. ದಿಸ್ ಇಂಪ್ಲೈಸ್ ಈಗ 10 ಟೈಮ್ಸ್ y3 ಈಸ್ ಈಕ್ವಲ್ ಟು 4470 ರೈಟ್ ಸೈಡ್ ಬಂದರೆ ಪ್ಲಸ್ 4470 ಆಯಿತು. ಸೊ ನಮ್ಮ y3 ವಿಲ್ ಬಿ ಈಕ್ವಲ್ ಟು 4470 ಡಿವೈಡೆಡ್ ಬೈ 10, 0 ಕ್ಯಾನ್ಸಲ್. ಸೊ 447. ಡನ್. ಈಸಿ. ಎಂಥ ಈಸಿ ಇದೆಯಲ್ವ ಮಕ್ಕಳೇ. ಸ್ಟೆಪ್ 1 ಕೊಟ್ಟಿರುವಂಥ ವೈ ಸೀರೀಸ್ನ ನೇಮ್ ಮಾಡಿದ್ವಿ, 5 ವ್ಯಾಲ್ಯೂಸ್ ಗೊತ್ತಿತ್ತು. ಸೊ ನಮ್ಮ ಲೀಡಿಂಗ್ ಡಿಫ್ರೆನ್ಸ್ ಈಕ್ವೇಷನ್ y - 1 ಟು ದ ಪವರ್ 5 ಈಕ್ವಲ್ ಟು 0 ಬರೆದ್ವಿ. ಥರ್ಡ್ ಸ್ಟೆಪ್ ಎಕ್ಸ್ಪ್ಯಾನ್ಷನ್ ಬರೆದ್ವಿ. 4ನೇ ಸ್ಟೆಪ್ಪು ಕೊಟ್ಟಿರುವಂಥ ವೈ ಸೀರೀಸ್ ವ್ಯಾಲ್ಯೂಸ್ ಏನಿದೆ ಅದನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ, ಸಿಂಪ್ಲಿಫೈ ಮಾಡಿ ಆನ್ಸರ್ ಬರೆದ್ವಿ. ವೆರಿ ವೆರಿ ಈಸಿ ಕ್ವಶನ್. ನಿಮಗೆ ಸರಿಯಾಗಿ ಅರ್ಥ ಆಗಿರಬೇಕು ಈಗ ಅಲ್ವಾ ಮಕ್ಕಳೇ. ತುಂಬ ಈಸಿ ಪ್ರೊಸೀಜರ್ ಅಲ್ವಾ. ಇದೇ ರೀತಿ ಇನ್ನೊಂದು 2 ಲೆಕ್ಕ ಮಾಡುವ ಬನ್ನಿ. ಓಕೆ, ಯೂಸ್ ದ ಬೈನಾಮಿಯಲ್ ಎಕ್ಸ್ಪ್ಯಾನ್ಷನ್ ಮೆಥಡ್ ಟು ಎಸ್ಟಿಮೇಟ್ ದ ಇಂಡೆಕ್ಸ್ ನಂಬರ್ ಫಾರ್ ದ ಇಯರ್ 2004. ಓಕೆ, ಇಲ್ಲಿ ಔಟ್ಸೈಡ್ ದ ರೇಂಜ್ ಇದೆ, ಇದಕ್ಕೆ ನಾವು ಎಕ್ಸ್ಟ್ರಾಪೊಲೇಷನ್ ಅಂತ ಹೇಳ್ತೀವಿ. ಸಿಂಪಲ್. ಈಗ ಮತ್ತೆ ಕೊಟ್ಟಿರುವಂಥ ಎಕ್ಸ್ ಸೀರೀಸ್ ಇದೆ, ನಮ್ಮ ವೈ ಸೀರೀಸ್ ಇದೆ. ನೇಮ್ ಮಾಡುವ y0, ಇದು y1, y2, y3 ಆ್ಯಂಡ್ y4 ಅಲ್ವಾ ಮಕ್ಕಳೇ. ಸಿಂಪಲ್. ಸೊ ಬರೆಯೋದಾದರೆ ಹಿಯರ್ n ಈಕ್ವಲ್ ಟು ಎಷ್ಟು ವ್ಯಾಲ್ಯೂಸ್ ಗೊತ್ತಿದೆ ಮಕ್ಕಳೇ, 1 2 3 4. ಸೊ 4 ವ್ಯಾಲ್ಯೂಸ್ ಗೊತ್ತಿದೆ. n ಈಕ್ವಲ್ ಟು 4 ವ್ಯಾಲ್ಯೂಸ್ ಆಫ್ ವೈಸ್ ಆರ್ ನೋನ್.
ನಮಗೆ 4 ವ್ಯಾಲ್ಯೂ ಗೊತ್ತಿದೆ. ಸೊ ನಮ್ಮ ಈಕ್ವೇಷನ್ ಏನಾಗುತ್ತೆ, ಲೀಡಿಂಗ್ ಡಿಫ್ರೆನ್ಸ್ ಇನ್ ಜನರಲ್ y ಮೈನಸ್ 1 ಟು ದ ಪವರ್ n ಈಕ್ವಲ್ ಟು 0 ಆಗುತ್ತೆ. ದೇರ್ ಫೋರ್ ಈ ಪ್ರಶ್ನೆಗೆ y ಮೈನಸ್ 1 ಟು ದ ಪವರ್ 4 ಈಕ್ವಲ್ ಟು 0. ಯಾಕೆ, ನಮಗೆ 4 ವ್ಯಾಲ್ಯೂಸ್ ಆಫ್ y ಗೊತ್ತಿದೆ. ಸೊ ಎಕ್ಸ್ಪ್ಯಾನ್ಷನ್ ಬರೆಯುವ ಹೇಗೆ ಸ್ಟಾರ್ಟ್ ಮಾಡಬೇಕು, y 4 ಇಂದ ಸ್ಟಾರ್ಟ್ ಮಾಡಬೇಕು. ಯಾಕಂದರೆ n ಈಕ್ವಲ್ ಟು 4 ಗೊತ್ತಿದೆ. y4, ಅದಾದಮೇಲೆ y3, y2, y1 ಮತ್ತು y0 ಈಕ್ವಲ್ ಟು 0. ಸಿಂಪಲ್. ಅದಾದಮೇಲೆ ಆಲ್ಜಿಬ್ರೈಕ್ ಸೈನ್ಸ್ ಕೊಡುವ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್. ಸೊ ಕೋಎಫಿಷಿಯಂಟ್ಸ್ ಬರೆಯುವ ಆಲ್ವೇಸ್ ಫಸ್ಟ್ ಮತ್ತು ಲಾಸ್ಟ್ ಒನ್ ಈಸ್ 1 ಆಗಿರುತ್ತೆ ಅಲ್ವಾ ಮಕ್ಕಳೇ. ಈಗ ಉಳಿದ ಕೋಎಫಿಷಿಯಂಟ್ಸ್ 4 ಇಂಟು 1 4, 4 ಡಿವೈಡೆಡ್ ಬೈ 1 4 ಆಯಿತು. 4 3 ಝ 12, 12 ಡಿವೈಡೆಡ್ ಬೈ 2 6 ಆಯಿತು. 6 2 ಝ 12, 12 ಡಿವೈಡೆಡ್ ಬೈ 3 4. ಡನ್ ಮಕ್ಕಳೇ, ನಮ್ಮ ಕೋಎಫಿಷಿಯಂಟ್ಸ್ ಕೂಡ ಬಂತು, ಎಕ್ಸ್ಪ್ಯಾನ್ಷನ್ ಕೂಡ ಬರೆದ್ವಿ. ಈಗ ಕೊಟ್ಟಿರುವಂಥ y ವ್ಯಾಲ್ಯೂಸ್ನ ಈ ಎಕ್ಸ್ಪ್ಯಾನ್ಷನಲ್ಲಿ ಸಬ್ಸ್ಟಿಟ್ಯೂಟ್ ಮಾಡುವ ಸಮಯ. ಸೊ 1 ಟೈಮ್ಸ್ y4 ಆಸ್ ಇಟ್ ಈಸ್, ಯಾಕಂದರೆ ನಮ್ಮ y4 ವ್ಯಾಲ್ಯೂ ಮಿಸ್ಸಿಂಗ್ ಇದೆ, ಮೈನಸ್ 4 ಇಂಟು y3 ವ್ಯಾಲ್ಯೂ 157 ಪ್ಲಸ್ 6 ಟೈಮ್ಸ್ ನಮ್ಮ y2 ವ್ಯಾಲ್ಯೂ 124 ಮೈನಸ್ 4 ಟೈಮ್ಸ್ ನಮ್ಮ y1 ವ್ಯಾಲ್ಯೂ 107 ಪ್ಲಸ್ 1 ಇಂಟು ನಮ್ಮ y0 ವ್ಯಾಲ್ಯೂ 100. ಸೊ ದಿಸ್ ಈಸ್ ಈಕ್ವಲ್ ಟು 0. ಈಗ ಸಿಂಪ್ಲಿಫೈ ಮಾಡುವ ಬನ್ನಿ. ಸೊ 1 ಟೈಮ್ಸ್ y4 ಮೈನಸ್ ಈಗ 4 ಇಂಟು 157 ಮಾಡಿದಲ್ಲಿ 628 ಬರ್ತಾ ಇದೆ, ಪ್ಲಸ್ 6 ಇಂಟು 124 ಮಾಡಿದಲ್ಲಿ 744 ಮೈನಸ್ 4 ಇಂಟು 107 ಮಾಡಿದಲ್ಲಿ 428 ಪ್ಲಸ್ 100 ಈಕ್ವಲ್ ಟು 0. ಈಗ 1 ಟೈಮ್ಸ್ y4, ಈಗ ಸಿಂಪಲ್ ಮಕ್ಕಳೇ, ಮೈನಸ್ ವ್ಯಾಲ್ಯೂ ಇರೋದು 628 ಮತ್ತು 428 ಆ್ಯಡ್ ಮಾಡಿ ಟೋಟಲ್ ಬರೆಯುವ 628 ಪ್ಲಸ್ 428 ಮಾಡಿದಲ್ಲಿ, ಸೊ ನೆಗೆಟಿವ್ ವ್ಯಾಲ್ಯೂಸ್ನ ಟೋಟಲ್ 1056. ಅದಾದಮೇಲೆ ಪಾಸಿಟಿವ್ ವ್ಯಾಲ್ಯೂ 744 ಪ್ಲಸ್ 100 ಪ್ಲಸ್ 844 ಈಕ್ವಲ್ ಟು 0. ಓಕೆನಾ. ಈಗ 1 ಟೈಮ್ಸ್ y4, ಈಗ ಮೈನಸ್ ಸೈನ್ ದೊಡ್ಡ ನಂಬರು, ಸೊ ಮೈನಸ್ 1056 ಪ್ಲಸ್ 844 ಮಾಡಿದಲ್ಲಿ ಮೈನಸ್ 212 ಈಕ್ವಲ್ ಟು 0. ದಿಸ್ ಇಂಪ್ಲೈಸ್ ನಮ್ಮ y4 ಈಸ್ ಈಕ್ವಲ್ ಟು 212. ಡನ್ ಮಕ್ಕಳೇ. 5 ಮಾರ್ಕ್ಸ್ ಲೆಕ್ಕ ಎಷ್ಟು ಈಸಿ ಇದೆ ನೋಡಿ. ಸೊ ಇದನ್ನು ಸರಿಯಾಗಿ ನೆನ್ಪಿಟ್ಕೊಳ್ಳಿ. ನೀವಿಲ್ಲಿ ಒಂದೇ ಒಂದು ಕರೆಕ್ಟಾಗಿ ನೆನ್ಪಿಟ್ಕೊಬೇಕು. ಸ್ಟಾರ್ಟಿಂಗ್ ಅಸಂಪ್ಷನ್ಸು ಡೆಫಿನಿಷನ್ಸ್ನ 1 ಮಾರ್ಕ್ ಕೇಳೋ ಸಾಧ್ಯತೆ, ಅದನ್ನು ನೆನ್ಪಿಟ್ಕೊಳ್ಳಿ. ಎರಡನೇದು, ಕೊಟ್ಟಿರೋ ಅಬ್ಸರ್ವೇಷನ್ಸ್ನ ಸರಿಯಾಗಿ ನೇಮಿಂಗ್ ಮಾಡೋದು ತಿಳ್ಕೊಳ್ಳಿ. ನಮ್ಮ ಈ ಎಕ್ಸ್ಪ್ಯಾನ್ಷನ್ ಬರೆಯೋದು ಹೇಗೆ, 1-2 ಸತಿ ನೀವು ಮಾಡೋದಲ್ಲಿ ಸರಿಯಾಗಿ ಕಲ್ತ್ಕೊಂಡ್ಬಿಡ್ತೀರ. ಅದಾದಮೇಲೆ ಬೇಸಿಕ್ ಸಿಂಪ್ಲಿಫಿಕೇಷನ್ ಇದೆ ಇಲ್ಲಿ. ಸೊ ತುಂಬಾ ಈಸಿ ಚಾಪ್ಟ್ರು, ಮಿಸ್ ಮಾಡಬೇಡಿ ಇದನ್ನು. ಓಕೆನಾ ಮಕ್ಕಳೇ. ನಮ್ಮ ನೆಕ್ಸ್ಟ್ ಕ್ವೆಶನ್ ಏನು ಕೊಟ್ಟಿದ್ದಾರೆ, ಇಂಟರ್ಪೊಲೇಟ್ ದ ಎಕ್ಸ್ಪೋರ್ಟ್ ಆಫ್ ಹ್ಯಾಂಡ್ಲೂಮ್ಸ್ ಡ್ಯೂರಿಂಗ್ 2010 ಫಾರ್ ದ ಫಾಲೋವಿಂಗ್ ಡೇಟಾ. ಓಕೆ, ಒಂದು ಎಕ್ಸ್ಪೋರ್ಟ್ ಇನ್ಫಾರ್ಮೇಷನ್ ಇದೆ, ಅದರಲ್ಲಿ 2010ಗೆ ಒಂದು ಮಿಸ್ಸಿಂಗ್ ವ್ಯಾಲ್ಯೂ ಇದೆ, ಅದನ್ನು ನಾವೀಗ ಎಸ್ಟಿಮೇಟ್ ಮಾಡಬೇಕಾಗಿರುವಂಥದ್ದು. ಓಕೆ, ಸಿಂಪಲ್ ಮಕ್ಕಳೇ. ಇದು ನಮ್ಮ ಎಕ್ಸ್ ಸೀರೀಸ್ ಆಯಿತು, ಇದು ನಮ್ಮ ವೈ ಸೀರೀಸ್ ಆಯಿತು. ಈಗ ನಮ್ಮ ವೈ ಸೀರೀಸಲ್ಲಿರುವಂಥ ವ್ಯಾಲ್ಯೂಸ್ಗೆ ನೇಮ್ ಮಾಡುವ y0, y1, y2, y3, y4, y5, y6. ಓಕೆನಾ. ಈಗ ನಮ್ಗೆ ಕೊಟ್ಟಿರುವಂಥ ವೈ ಸೀರೀಸಲ್ಲಿ ಎಷ್ಟು ವ್ಯಾಲ್ಯೂಸ್ ಆಫ್ ವೈ ನಮ್ಗೆ ಗೊತ್ತಿದೆ, 1 2 3 4 5 6 ಅಲ್ವಾ. ಸೊ ಹಿಯರ್ n ಈಕ್ವಲ್ ಟು 6 ವ್ಯಾಲ್ಯೂಸ್ ಆಫ್ ವೈಸ್ ಆರ್ ನೋನ್. ನಮಗೆ 6 ವ್ಯಾಲ್ಯೂಸ್ ಆಫ್ ವೈ ಗೊತ್ತಿದೆ. ಸೊ ಹಾಗಾಗಿ ನಮ್ಮ ಲೀಡಿಂಗ್ ಡಿಫ್ರೆನ್ಸ್ ಏನಾಗುತ್ತೆ ಮಕ್ಕಳೇ, ಇನ್ ಜನರಲ್ ನಮಗಿರೋದು y ಮೈನಸ್ 1 ಟು ದ ಪವರ್ n ಈಕ್ವಲ್ ಟು 0. ದಿಸ್ ಇಂಪ್ಲೈಸ್ y ಮೈನಸ್ 1 ಟು ದ ಪವರ್ 6 ಈಕ್ವಲ್ ಟು 0 ಆಯಿತು ಅಲ್ವಾ ಮಕ್ಕಳೇ. ನಮ್ಮ ಎಕ್ಸ್ಪ್ಯಾನ್ಷನ್ ಬರೆಯುವ. ಸೊ ಹೇಗೆ ಸ್ಟಾರ್ಟ್ ಮಾಡಬೇಕು, n 6 ಗೊತ್ತಿದೆ, ಸೊ y6, ಅದಾದಮೇಲೆ y5, ನೆಕ್ಸ್ಟು y4, y3, y2, y1,
y0 ಈಕ್ವಲ್ ಟು 0. ನಾನು ಎಷ್ಟೋ ಗಮನಿಸಿದ್ದೀನಿ, ಈಕ್ವಲ್ ಟು 0 ಬರೆಯೋದನ್ನು ಮರ್ತು ಬಿಡ್ತೀರಾ, ಅದಕ್ಕೆ 1 ಮಾರ್ಕ್ಸ್ ಕಳ್ಕೊತಿರ್ತೀರಾ. ಆ ಮಿಸ್ಟೇಕ್ನ ಮಾಡಬೇಡಿ ಮಕ್ಕಳೇ, ಓಕೆನಾ. ಅದಾದಮೇಲೆ ಆಲ್ಜಿಬ್ರೈಕ್ ಸೈನ್ಸ್ ಕೊಡುವ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್ ಮೈನಸ್ ಪ್ಲಸ್. ಮಕ್ಕಳೇ ಆಲ್ವೇಸ್ ನಮ್ಮ ಫಸ್ಟ್ ಆ್ಯಂಡ್ ದ ಲಾಸ್ಟ್ ಕೋಎಫಿಷಿಯಂಟ್ ಏನಾಗಿರುತ್ತೆ? 1 ಆಗಿರುತ್ತೆ. ಈಗ ಉಳಿದ ಕೋಎಫಿಷಿಯಂಟ್ಸ್ ಹೇಗೆ ಬರೀಬೇಕು? ಸೊ 6 ಇಂಟು 1 6 ಆಯಿತು, ಡಿವೈಡೆಡ್ ಬೈ 1 6 ಆಯಿತು. ಸೊ 6 5 ದ 30, 30 ಡಿವೈಡೆಡ್ ಬೈ 2 ಎಷ್ಟಾಯಿತು? 15, 15 4 ದ 60, 60 ಡಿವೈಡೆಡ್ ಬೈ 3 20. ನೆಕ್ಸ್ಟು 23 ದ 60, 60 ಬೈ 4 ಮತ್ತೆ 15, 15 2 ದ 30, 30 ಡಿವೈಡೆಡ್ ಬೈ 5 ಮತ್ತೆ 6. ಡನ್ ಮಕ್ಕಳೇ, ನಮ್ಮ ಕೋಎಫಿಷಿಯಂಟ್ ಕೂಡ ಬಂತು. ನಾನು ನಿಮಗೆ ಕಮೆಂಟ್ ಮಾಡೋಕ್ಕೆ ಹೇಳಿದ್ದೆ, ಇದೇ ಕೋಎಫಿಷಿಯಂಟ್ಸ್ ನಿಮಗೂ ಬಂದಿದೆಯಾ ಚೆಕ್ ಮಾಡಿ ಮಕ್ಕಳೇ, ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ನಮ್ಮ ಎಕ್ಸ್ಪ್ಯಾನ್ಷನ್ ಬಂದಮೇಲೆ ಕೊಟ್ಟಿರುವಂಥ ವ್ಯಾಲ್ಯೂಸೆಲ್ಲ ಸಬ್ಸ್ಟಿಟ್ಯೂಟ್ ಮಾಡುವ. ಸೊ 1 ಟೈಮ್ಸ್ y6 ವ್ಯಾಲ್ಯೂ ಇರುವಂಥದ್ದು 32 ಮೈನಸ್ ನಮ್ಮ y5 ವ್ಯಾಲ್ಯೂ ಮಿಸ್ಸಿಂಗ್ ಇದೆ, ಸೊ 6 y5 ಆ್ಯಸ್ ಇಟ್ ಈಸ್ ಬರೆಯುವ. ಸೊ ಪ್ಲಸ್ 15 ಇಂಟು ನಮ್ಮ y4 ವ್ಯಾಲ್ಯೂ ಇರೋದು 26 ಮೈನಸ್ 20 ಇಂಟು y3 ವ್ಯಾಲ್ಯೂ ಇರೋದು 23 ಪ್ಲಸ್ 15 ಇಂಟು y2 ವ್ಯಾಲ್ಯೂ ಇರೋದು 15 ಮೈನಸ್ 6 ಇಂಟು ನಮ್ಮ y1 ವ್ಯಾಲ್ಯೂ ಇರೋದು 13 ಪ್ಲಸ್ 1 ಇಂಟು ನಮ್ಮ y0 ವ್ಯಾಲ್ಯೂ ಇರೋದು 10. ಈಗ ಎಲ್ಲ ವ್ಯಾಲ್ಯೂಸು ನಾವು ಸಬ್ಸ್ಟಿಟ್ಯೂಟ್ ಮಾಡಿದ್ದೀವಿ. ಜಸ್ಟ್ ಮಲ್ಟಿಪ್ಲೈ ಮಾಡಿ ನೆಕ್ಸ್ಟ್ ಸ್ಟೆಪ್ನ ಏನು ಅಂತ ಬರೆಯುವ. ಸೊ 1 ಇಂಟು 32 32 ಆಯಿತು. ಸೊ 32 ಮೈನಸ್ 6 ಟೈಮ್ಸ್ y5 ಪ್ಲಸ್ 15 ಇಂಟು 26 ಮಾಡಿದಲ್ಲಿ 390 ಮೈನಸ್ 20 ಇಂಟು 23 ಮಾಡಿದಲ್ಲಿ ಸೊ 460 ಪ್ಲಸ್ 15 15 225. ಕರೆಕ್ಟ್ ಅಲ್ವಾ ಮಕ್ಕಳೇ? 15 ಇಂಟು 15 15 ಇಂಟು 15 ಮಾಡಿದಲ್ಲಿ ಎಸ್ ಕರೆಕ್ಟ್ ಇದೆ. ಮೈನಸ್ 6 ಇಂಟು 13 78 ಮಕ್ಕಳೇ? ಎಸ್ ಮೈನಸ್ 78 ಪ್ಲಸ್ 10 ಈಸ್ ಈಕ್ವಲ್ ಟು 0. ಓಕೆ, ಈಗ ನಾನೆಂತ ಮಾಡ್ತೀನಿ, ಮೈನಸ್ 6 ಟೈಮ್ಸ್ y5 ಆ್ಯಸ್ ಇಟ್ ಈಸ್ ಇಲ್ಲಿ ಸ್ಟಾರ್ಟಿಂಗ್ ಬರ್ಕೊತೀನಿ. ಪಾಸಿಟಿವ್ ಇರೋ ವ್ಯಾಲ್ಯೂಸ್ನೆಲ್ಲ ಆ್ಯಡ್ ಮಾಡಿ ಫಸ್ಟ್ ಬರಿತೀನಿ. ಪ್ಲಸ್ ಪಾಸಿಟಿವ್ ಇರೋದು 32 ಪ್ಲಸ್ 390 ಪಾಸಿಟಿವ್ ಇದೆ. ಅದಾದಮೇಲೆ 225 ಪ್ಲಸ್ ಕೊನೆಯದು 10. ಸೊ ಪ್ಲಸ್ 657 ಇದೆ. ನೆಕ್ಸ್ಟು ಮೈನಸ್ ಇರೋ ವ್ಯಾಲ್ಯೂಸ್ ಎಲ್ಲ ಯಾವುದಿದೆ ಮಕ್ಕಳೇ ಇಲ್ಲಿ? ಸೊ ಮೈನಸ್ 460 ಇದೆ. ಅದಾದಮೇಲೆ 78 ಇದೆ. ಇದೆರಡೂ ಆ್ಯಡ್ ಮಾಡಿದಲ್ಲಿ ಸೊ 538 ಬರ್ತಾ ಇದೆ, ಈಕ್ವಲ್ ಟು 0. ಸೊ ಮೈನಸ್ 6y5. ಈಗ 657 ಮೈನಸ್ 538 ಮಾಡುವ. 657 ಮೈನಸ್ 538 ಮಾಡಿದಲ್ಲಿ 119 ಬರ್ತಾ ಇದೆ, ಪ್ಲಸ್ 119 ಈಸ್ ಈಕ್ವಲ್ ಟು 0. ದಿಸ್ ಇಂಪ್ಲೈಸ್ ಮೈನಸ್ 6 ಇಂಟು y5 ಈಸ್ ಈಕ್ವಲ್ ಟು ಪ್ಲಸ್ 119. ರೈಟ್ ಸೈಡ್ ಹೋದರೆ ಮೈನಸ್ 119 ಆಯಿತು. ಸೊ ನಮ್ಮ y5 ವಿಲ್ ಬಿ ಈಕ್ವಲ್ ಟು ಮೈನಸ್ 119 ಡಿವೈಡೆಡ್ ಬೈ ಮೈನಸ್ 6 ಆಯಿತು. ಮೈನಸ್ ಮೈನಸ್ ಕ್ಯಾನ್ಸಲ್ ಆಗುತ್ತೆ. ಸೊ 119 ಡಿವೈಡೆಡ್ ಬೈ 6 ಮಾಡಿದಲ್ಲಿ 19.8 ಬರ್ತಾ ಇದೆ. ಡನ್ ಮಕ್ಕಳೇ, ಲೆಕ್ಕ ಮುಗೀತು. 5 ಮಾರ್ಕ್ಸ್ ಇದು, ವೆರಿ ಈಸಿ. ಸೊ ಸ್ಟೆಪ್ 1 ಇಲ್ಲಿ ಎಷ್ಟು ವ್ಯಾಲ್ಯೂಸ್ ಆಫ್ y ಗೊತ್ತಿದೆ ಅಂತ ಬರ್ಕೊಂಡ್ವಿ. 6 ಗೊತ್ತಿತ್ತು. ಸೊ ನಮ್ಮ ಈಕ್ವೇಷನ್ y ಮೈನಸ್ 1 ಟು ದ ಪವರ್ 6 ಈಕ್ವಲ್ ಟು 0 ಆಯಿತು. ಅದರ ಎಕ್ಸ್ಪ್ಯಾನ್ಷನನ್ನು ಬರೆದ್ವಿ, ವ್ಯಾಲ್ಯೂಸನ್ನು ಸಬ್ಸ್ಟಿಟ್ಯೂಟ್ ಮಾಡಿದ್ವಿ, ಈ 2 ಸ್ಟೆಪ್ಪಲ್ಲಿ ಸಿಂಪ್ಲಿಫೈ ಮಾಡಿದ್ವಿ. ಡನ್. ಸೊ ಒಂದು ಪ್ರಶ್ನೆ ಫೈನಲ್ ಎಕ್ಸಾಮಿನೇಷನ್ಗೆ ವೆರಿ ವೆರಿ ಈಸಿ ಇರುತ್ತೆ. ಸೆಕ್ಷನ್ ಸಿ ಅಲ್ಲಿ ಇದನ್ನು ಬಿಡದೆ ಪ್ರಾಕ್ಟೀಸ್ ಮಾಡಿ. ಓಕೆನಾ ಮಕ್ಕಳೇ? ದಿಸ್ ಕಂಪ್ಲೀಟ್ಸ್ ಚಾಪ್ಟರ್ ಆಲ್ಸೋ ಮಕ್ಕಳೇ. ಎಷ್ಟು ಸಿಂಪಲ್ ಚಾಪ್ಟರ್ ನೋಡೋದಲ್ವ ನೀವು. ಸೊ ಈ ಚಾಪ್ಟ್ರಿಂದ ಫೈನಲ್ ಎಕ್ಸಾಮಿನೇಷನ್ಗೆ ಎಷ್ಟು ಮಾರ್ಕ್ಸಿಗೆ ಬರುತ್ತೆ ಅಂದರೆ ಒಟ್ಟು 6 ಮಾರ್ಕ್ಸಿಗೆ ಬರುತ್ತೆ. ಸೊ ಒಂದು 1 ಮಾರ್ಕ್ ಪ್ರಶ್ನೆ, ಒಂದು 5 ಮಾರ್ಕ್ ಪ್ರಶ್ನೆ. ಸೊ 1 ಮಾರ್ಕಿಗೆ ಏನೆಲ್ಲ ಕೇಳ್ಬೋದು? ನಮ್ಮ ಲೀಡಿಂಗ್ ಡಿಫ್ರೆನ್ಸ್ y ಮೈನಸ್ 1 ಟು ದ ಪವರ್ 5 ಈಕ್ವಲ್ ಟು 0 ಇದು ಎಕ್ಸ್ಪ್ಯಾನ್ಷನ್ ಬರೀರಿ ಅಂತ ಕೇಳ್ಬೋದು, ಸಿಂಪಲ್. ಅಥವಾ ಒಂದು ಇಂಟರ್ಪೊಲೇಷನ್ ಅಥವಾ ಎಕ್ಸ್ಟ್ರಾಪೊಲೇಷನ್ ಡೆಫಿನಿಷನ್ನ ಕೇಳ್ಬೋದು 1 ಮಾರ್ಕಿಗೆ. ಅಥವಾ ಅಸಂಪ್ಷನ್ಸ್ ಆಫ್ ಇಂಟರ್ಪೊಲೇಷನ್ ಆ್ಯಂಡ್ ಎಕ್ಸ್ಟ್ರಾಪೊಲೇಷನ್ ಕೇಳ್ಬೋದು. ಆರ್
ಕಂಡೀಷನ್ ಫಾರ್ ನಮ್ಮ ಬೈನಾಮಿಯಲ್ ಎಕ್ಸ್ಪಾನ್ಷನ್ ಮೆಥಡ್ ಅಪ್ಲೈ ಮಾಡೋಕ್ಕೇನಿದೆ ಅದನ್ನು ಕೂಡ ಕೇಳ್ತಾರೆ. ಆ್ಯಂಡ್ ಒನ್ ಮೋರ್ ಪಾಸಿಬಿಲಿಟಿ, ಮೆಥಡ್ಸ್ ಆಫ್ ಇಂಟರ್ಪೊಲೇಷನ್ ಆ್ಯಂಡ್ ಎಕ್ಸ್ಟ್ರಾಪೊಲೇಷನ್, ಗ್ರಾಫಿಕಲ್ ಮೆಥಡ್, ಆಲ್ಜಿಬ್ರೈಕ್, ಯಾವುದಾದ್ರು ಒಂದು ಮೆಥಡ್ ಹೆಸರು ಬರೆದ್ರು ಮುಗೀತು. ಈ ಪಾಸಿಬಿಲಿಟೀಸ್ ಇದೆ, ಇದನ್ನೆಲ್ಲ ಸರಿಯಾಗಿ ಒಮ್ಮೆ ಓದ್ಕೊಳ್ಳಿ. ಸೊ 5 ಮಾರ್ಕ್ಸಿಗೆ ಒಂದು ಸಿಂಪಲ್ ಪ್ರಾಬ್ಲಮ್ ಬರುತ್ತೆ. ಈ ಚಾಪ್ಟ್ರಿಂದ ಆರಾಮಾಗಿ 6 ಮಾರ್ಕ್ಸ್ ನಿಮಗೆ ಬಂದ್ಬಿಡತ್ತೆ ಮಕ್ಕಳೇ. ಓಕೆನಾ? ಸೊ ಚೆನ್ನಾಗಿ ಓದ್ಕೊತಾ ಇರಿ ಮಕ್ಕಳೇ, ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ. ನಿಮ್ಮ ಸಾಧನೆಯೇ ನಮ್ಮ ಗೆಲುವು ಮಕ್ಕಳೇ. ಆದಷ್ಟು ಬೇಗ ನಾನು ಮತ್ತೆ ಮುಂದಿನ ಚಾಪ್ಟರ್ ಒಟ್ಟಿಗೆ ಸಿಗ್ತೀನಿ. ಟಿಲ್ ದೆನ್ ಟೇಕ್ ಕೇರ್ ಮಕ್ಕಳೇ. ಬಾಯ್.